ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಶಿವನ್ ಕಣ್ಣಾಟ್ನ ಉಪಯೋಗಿಸ್ಕೊಂಡು ಪಂಪ್ಕಿನ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ಶಿವನ್ ಕಣ್ಣಾಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ, ನೋಡ್ಬೋದು. ಇದು 3 ಕಲರ್ನ ಉಪಯೋಗಿಸ್ಕೊಂಡು ಹಾಕಿರೋಂಥ ಬ್ಯಾಸ್ಕೆಟ್. ಇದು ನೋಡಿ, ಆಯಿಲ್ ರೆಡ್ ಕಲರ್ ಯೂಸ್ ಮಾಡಿದ್ದೀನಿ, ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಿದ್ದೀನಿ, ಮತ್ತು ಮಿಲ್ಕ್ ವೈಟ್ ಕಲರು ವೈರ್ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ಹ್ಯಾಂಡಲಿಗೆ ಕೂಡ ನಾನು ಅದೇ ರೀತಿಯೇ ಹಾಕ್ಕೊಂಡಿದ್ದೀನಿ. ಸೊ 3 ಕಲರ್, ನಾನು ಬ್ಯಾಸ್ಕೆಟಿಗೆ ಏನು 3 ಕಲರ್ನ ಯೂಸ್ ಮಾಡಿದ್ದೀನಿ, ಹ್ಯಾಂಡಲಿಗೆ ಕೂಡ ನಾನು ಅದೇ ರೀತಿ 3 ಕಲರ್ನ ಯೂಸ್ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. 3 ವೈರ್ ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. 3 ಕಲರೇ ಹಾಕಬೇಕಂತ ಏನಿಲ್ಲ ಫ್ರೆಂಡ್ಸ್, 3 ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹಾಕಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೀವು 3 ಕಲರೇ ಹಾಕೋಬೇಕು ಅನ್ನೋಂಥವ್ರು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ನೋಡಿ, ಇಲ್ಲಿ ನಾನು ರೆಡ್ಡು ಮತ್ತು ಬ್ಲೂ ಕಲರ್ ಹಾಕಿದ್ದೀನಿ. ರೆಡ್ಡು ಮತ್ತು ಬ್ಲೂ ಕಲರ್ ಹಾಕಿ ನೀವು ಹ್ಯಾಂಡಲ್ ಹಾಕ್ಕೋಬೋದು, ಇಲ್ಲ ರೆಡ್ಡು ಮಿಲ್ಕ್ ವೈಟು ಅಥವಾ ಬ್ಲೂ ಮತ್ತು ಮಿಲ್ಕ್ ವೈಟ್ ಕಲರ್ ಹಾಕೊಂಡು ಕೂಡ ನೀವು ಹಾಕ್ಕೋಬೋದು. 3 ಕಲರ್ ನಾನು ಯೂಸ್ ಮಾಡಿರೋದ್ರಿಂದ 3 ಕಲರ್ ಹ್ಯಾಂಡಲ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್ ಬ್ಯಾಸ್ಕೆಟ್ ಇದು. ಸೊ 3 ಕಲರ್ನ ಯೂಸ್ ಮಾಡಿ ಹಾಕಿರೋವಂಥ ಬ್ಯಾಸ್ಕೆಟ್ ಅಲ್ವಾ, 3 ಕಲರ್ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಳಬೇಕಂದ್ರೆ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡ್ತಾ ಇದೆ. ನೋಡಿ, ನೀವು ಇಲ್ಲಿ ನೋಡ್ಬೋದು, ತಳದಲ್ಲಿ ನಾನು 2 ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಎತ್ತರ ಹಾಕಬೇಕಾದ್ರೆ ಮಾತ್ರನೇ ನಾನಿಲ್ಲಿ 3 ಕಲರ್ನ ಯೂಸ್ ಮಾಡಿರೋದು. ಇನ್ನು ಬ್ಯಾಸ್ಕೆಟ್ಟು ಎಷ್ಟು ವೈರ್ನ ಕಟ್ ಮಾಡ್ಕೊಂಡಿದ್ದೀವಿ ಅಂತ ನೋಡೋದಾದರೆ ನೋಡಿ, ಅಗಲ ಬಂದು 21 ಪೀಸ್ ವೈರ್ನ ನಾನು ಜಾಯಿನ್ ಮಾಡ್ಕೊಂಡಿದ್ದೀನಿ. 21 ಪೀಸ್ ವೈರಲ್ಲಿ 12 ಪೀಸು ನಾನು ರೆಡ್ ಕಲರ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ, 9 ಪೀಸು ನಾನು ಬ್ಲೂ ಕಲರ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಬೇಸಲ್ಲಿ ನಾನು ಯಾವುದೇ ರೀತಿ 3 ಕಲರ್ನ ಯೂಸ್ ಮಾಡಲ್ಲ, ಅಂದರೆ ಮಿಲ್ಕ್ ವೈಟ್ ಕಲರ್ ವೈರ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿಲ್ಲ. ಇನ್ನು ಎತ್ತರ ನೋಡೋದಾದರೆ, ಎತ್ತರ ಹಾಕಬೇಕಾದ್ರೆ ಸ್ಟಾರ್ಟಿಂಗಿಂದ ಕೊನೆ ಪೂರ್ತಿ ಎತ್ತರ ಮುಗಿಯೋವರೆಗೂ ನಾನು ಮಿಲ್ಕ್ ವೈಟ್ ಕಲರ್ ವೈರ್ ರನ್ನಿಂಗ್ ವೈರ್ ಆಗಿ ಉಪಯೋಗಿಸ್ಕೊಂಡಿದ್ದೀನಿ. ಎಲ್ಲೂ ನಾನು ವೈರ್ನ ಚೇಂಜ್ ಮಾಡಿಲ್ಲ. ಸೊ ಹಾಗಾಗಿ ನಮಗಿಲ್ಲಿ ಡಬಲ್ ಕಲರ್ ಕಾಣಿಸ್ತಾ ಇದೆ. ಸೊ ನೋಡಿ, ಮಿಲ್ಕ್ ವೈಟ್ ಕಲರ್ನ ಏನಕ್ಕೆ ಯೂಸ್ ಮಾಡಿದ್ದೀವಿ ಅಂದರೆ, ನಮಗೆ ಪಂಪ್ಕಿನ್ ಶೇಪಲ್ಲಿ ಇದು ಮೇಯ್ನ್. ಇಲ್ಲಿ ನಮಗೆ ಪೂರ್ತಿ ವೈಟ್ ಕಲರ್ ಬರಬೇಕು, ಹಾಗಾಗಿ ನಾನು ಮಿಲ್ಕ್ ವೈಟ್ ಕಲರ್ ವೈರಲ್ಲೇ ಎತ್ತರ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಇನ್ನು ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋದಾದರೆ, ಅಗಲ ಬಂದು 21 ಪೀಸ್ ವೈರು ನಾನು ಜಾಯಿನ್ ಮಾಡಿರೋದು. ಅದರಲ್ಲಿ 12 ಪೀಸು ರೆಡ್ ಕಲರ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಬ್ಲೂ ಕಲರಲ್ಲಿ 9 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ತಳದ್ದು ಮೆಷರ್ಮೆಂಟು. ತಳ ಎತ್ತರ ನೋಡೋದಾದರೆ ನೋಡಿ, ಫಸ್ಟ್ ರೆಡ್ ಕಲರ್, ಇಲ್ಲಿ 3 ರೆಡ್ ಕಲರ್, ಫಸ್ಟ್ ಸೆಂಟ್ರ್ ಲೈನು 3 ರೆಡ್ ಕಲರಲ್ಲಿ ರನ್ನಿಂಗ್ ವೈರಾಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಆ ಕಡೆ 3, ಈ ಕಡೆ 3 ಲೈನು ಬ್ಲೂ ಕಲರ್ ರನ್ನಿಂಗ್ ವೈರಲ್ಲಿ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ 9 ಲೈನ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಮಧ್ಯದಲ್ಲಿ ಮಾತ್ರ 3 ಲೈನು ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಆ ಕಡೆ ಈ ಕಡೆ 6 ಲೈನ್ ಏನು ಬಂದಿದೆ ಅಂದರೆ, ಆ ಕಡೆ 3 ಈ ಕಡೆ 3 ಏನು ಬಂದಿದೆ, ಇದನ್ನು ನಾನು ಬ್ಲೂ ಕಲರ್ ರನ್ನಿಂಗ್ ವೈರಾಗಿ ತೊಗೊಂಡಿದ್ದೀನಿ. ಯಾಕೆ ಈ ರೀತಿ ತೊಗೊಂಡಿದ್ದೀನಿ ಅಂದರೆ, ನೀವು ಇಲ್ಲಿ ನೋಡ್ಬೋದು ನೋಡಿ, ನಾವಿಲ್ಲಿ ಜಾಯಿನ್ ಮಾಡಿರೋದು, ಫಸ್ಟ್ ಜಾಯಿನ್ ಮಾಡಿರೋದು ರೆಡ್ ಕಲರು. ನೀವು ಫಸ್ಟ್ ಯಾವ ಪೀಸ್ ಜಾಯಿನ್ ಮಾಡ್ತೀರಾ ಆ ಪೀಸು ಫಸ್ಟು ಮತ್ತು ಲಾಸ್ಟಲ್ಲಿ ನಮಗೆ ರೆಡ್ ಕಲರೇ ಬಂದಿದೆ. ಸೊ ನೀವು ಫಸ್ಟು ಯಾವುದನ್ನ ಜಾಯಿನ್ ಮಾಡ್ತೀರಾ ಸೆಂಟ್ರಲ್ಲಿ ಅದನ್ನೇ ತೊಗೋಬೇಕು, ಎಂಡಿಂಗಲ್ಲಿ ತೊಗೋಬಾರ್ದು. ಯಾಕೆ ಅಂದರೆ ನೋಡಿ, ಇಲ್ಲಿ ನಮಗೆ ರೆಡ್ ಕಲರ್ ಬಂದಿದೆ, ಈ ಲೈನ್ ಪೂರ್ತಿ ನಮಗೆ ರೆಡ್ ಕಲರ್ ವೈರೇ ಬರುತ್ತೆ. ಸೊ ನೋಡಿ, ಇಲ್ಲಿ ಬ್ಲೂ ಕಲರ್ ತೊಗೊಂಡು ನಾವು ಇಲ್ಲಿ ರೆಡ್ ಕಲರ್ ತೊಗೊಂಡ್ಬಿಟ್ರೆ ನಮ್ಗೆ ಇಲ್ಲಿ ಕೂಡ ರೆಡ್ ಕಲರ್ ವೈರೇ ಬರುತ್ತೆ. ಸೊ ಅವಾಗ ಪಕ್ಕ ಎರಡು ನಾವೇನು ಕಾರ್ನರ್ ಹಾಕೋತೀವಿ ಆ ಕಾರ್ನರಲ್ಲಿ ಮಾತ್ರ ಪಕ್ಕ ರೆಡ್ ಕಲರ್ ವೈರೇ ಬಂದ್ಬಿಡುತ್ತೆ. ಹಾಗಾಗಿ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಕಲರಲ್ಲಿ ಪೀಸ್ ಜಾಯಿನ್ ಮಾಡ್ಕೋತೀರಾ ಅದೇ ಕಲರ್ ವೈರ್ನ ತೊಗೊಂಡು ನೀವು ಸೆಂಟರ್ನ ಹಾಕ್ಕೊಳ್ಬೇಕು. ಅದಕ್ಕೆ ಆಪೋಸಿಟ್ ಕಲರ್ ವೈರ್ನ ತೊಗೊಂಡು ನೀವು ಆ ಕಡೆ ಮತ್ತು ಈ ಕಡೆ 3 ಲೈನ್ನ ಹಾಕ್ಕೋಬೇಕಾಗತ್ತೆ. ಸೊ ಟೋಟಲಾಗಿ ಎತ್ತರ ನಾನು 9 ಲೈನ್ ಹಾಕ್ಕೊಂಡಿದ್ದೀನಿ. ಆವಾಗ ನಮಗೆ ನೋಡಿ, ಇಲ್ಲಿ ಬ್ಲೂ ಬರುತ್ತೆ, ಇಲ್ಲಿ ರೆಡ್ ಬರುತ್ತೆ. ಹಾಗಾಗಿ ನಾನು ಈ ರೀತಿ ಚೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಎತ್ತರನ ನೋಡೋದಾದರೆ ನೋಡಿ, ಫಸ್ಟು ನಾನಿಲ್ಲಿ 6 ಲೈನು ಎತ್ತರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಂಪ್ಕಿನ್ ಶೇಪ್ ಬರೋದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 12 ಲೈನ್ ಹಾಕ್ಕೊಂಡಿದ್ದೀನಿ. 12 ಲೈನ್ ಕಂಪ್ಲೀಟ್ ಆದಮೇಲೆ ಪಂಪ್ಕಿನ್ ಶೇಪ್ ಬರೋದಕ್ಕೆ ನಾವೇನು ಎಕ್ಸ್ಟ್ರಾ ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ವಲ್ವ, ಇದನ್ನು ಒಳಭಾಗದಲ್ಲಿ ವೈರ್ನ ತೂರಿಸ್ಬಿಟ್ಟು ಅದ್ರ ಮೇಲ್ಭಾಗದಲ್ಲಿ ನಾನು 7 ಲೈನ್ ಹಾಕ್ಕೊಂಡಿದ್ದೀನಿ. 7 ಲೈನ್ ಹಾಕ್ಕೊಂಡಿರೋದ್ರಲ್ಲಿ ನೋಡಿ, 1 2 3 4 5 6 ಲೈನು ಎತ್ತರ ಬರೋ ರೀತಿ ಹಾಕ್ಕೊಂಡಿದ್ದೀನಿ. 1 ಲೈನು ನಾನು ಈ ರೀತಿ ಒಳಭಾಗದಲ್ಲಿ ಮಡಚಿ ನಾನು ಇದು ಪೈಪಿಂಗ್ ಕೊಡೋ ರೀತಿ ಹಾಕ್ಕೊಂಡಿದ್ದೀನಿ.
ಸೊ ಬ್ಯಾಗು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಚೆನ್ನಾಗೂ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನೋಡಿದ್ರಲ್ಲ, ಸೊ ನೋಡಿ ಟೇಪಲ್ಲಿ ನೋಡೋದಾದರೆ ತಳ ಅಗಲ ಬಂದು 10 ಇಂಚು ಬಂದಿದೆ, ಇಂಚಸಲ್ಲಿ ನೋಡೋದಾದರೆ 10 ಇಂಚು ಬಂದಿದೆ. ಇನ್ನು ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 26 ಸೆಂಟಿಮೀಟ್ರು ಬಂದಿದೆ. ಇನ್ನು ತಳ ಎತ್ತರ ನೋಡೋದಾದರೆ ನೋಡಿ, ಇಂಚಸಲ್ಲಿ ನೋಡೋದಾದರೆ 4.5 ಇಂಚು ಎತ್ತರ ಬಂದಿದೆ. ನಾವು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 12 ಸೆಂಟಿಮೀಟ್ರು ತಳ ಎತ್ತರ ಬಂದಿದೆ. ಇನ್ನು ಬ್ಯಾಸ್ಕೆಟ್ದು ಎತ್ತರನ ನೋಡೋದಾದರೆ ನೋಡಿ, ನಾವು ಇಂಚಸಲ್ಲಿ ನೋಡೋದಾದರೆ 10.5 ಇಂಚು ನಮಗೆ ಎತ್ತರ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ ನೋಡಿ 27 ಸೆಂಟಿಮೀಟ್ರು ನಮಗೆ ಎತ್ತರ ಬಂದಿದೆ. ಇನ್ನು ನಾವು ಈ ರೀತಿ ಅಗಲ ನೋಡೋದಕ್ಕೆ ಬರೋದಿಲ್ಲ. ಸೊ ನೋಡಿ, ಹೀಗೆ ಫುಲ್ ಒಂದು ರೌಂಡಾಗೆ ತೊಗೋಬೇಕಾಗತ್ತೆ. ನೋಡಿ, ಒಂದು ಫುಲ್ ರೌಂಡ್ ತೊಗೊಂಡ್ರೆ ನಮಗೆ 38 ಇಂಚು, ಇಂಚಸಲ್ಲಿ ನೋಡೋದಾದರೆ 38 ಇಂಚು ರೌಂಡ್ ಶೇಪಲ್ಲಿ ಬಂದಿದೆ. ಇನ್ನು ಸೆಂಟಿಮೀಟ್ರಲ್ಲಿ ನೋಡೋದಾದರೆ 97 ಸೆಂಟಿಮೀಟ್ರು ರೌಂಡ್ ಶೇಪಲ್ಲಿ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಬ್ಯಾಸ್ಕೆಟ್ ಇರುವಂಥದ್ದು. ಸೊ ಬ್ಯಾಸ್ಕೆಟು ದೊಡ್ಡದಾಗೆ ಬಂದಿದೆ ಫ್ರೆಂಡ್ಸ್. ಜೋಡಿಕಾಯಿ ಇಟ್ಕೊಂಡು ಹೋಗೋವಂಥ ಬ್ಯಾಸ್ಕೆಟ್ ಇದು, ಜೋಡಿಕಾಯಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೋಗೋವಂಥ ಬ್ಯಾಸ್ಕೆಟ್ ಇದು. ಸೊ ತುಂಬ ಕ್ಯೂಟಾಗಿ ಬಂದಿದೆ. ಇನ್ನು ನೀವಿಲ್ಲಿ ನೋಡ್ಬೋದು, ನಾನು ಬೇಸಲ್ಲಿ ಯಾವುದೇ ರೀತಿ ಶಿವನ್ ಕಣ್ಣಾಟನ ಹಾಕ್ಕೊಂಡಿಲ್ಲ. ಬೇಸಲ್ಲಿ ಬಂದು ನಾನು ಬರೀ ಬಾಕ್ಸ್ ನಾಟ್ನ ಮಾತ್ರ ಹಾಕ್ಕೊಂಡಿದ್ದೀನಿ. ಬಾಕ್ಸ್ ನಾಟ್ ಹಾಕ್ಕೊಂಡು ಎತ್ತರ ಹಾಕೋಬೇಕಾದ್ರೆ ಒಂದು ಲೈನ್ನ ಮಾತ್ರ ನಾನು ಬಾಕ್ಸ್ ನಾಟೇ ಹಾಕ್ಕೊಂಡಿದ್ದೀನಿ. ಒಂದು ಲೈನ್ ಮಾತ್ರ ನಾನು ಯಾಕೆ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ನಮಗೆ ಮೂಲೆ ತಿರುಗಿಸ್ಬೇಕಾದ್ರೆ ಶಿವನ್ ಕಣ್ಣಾಟ್ ಹಾಕೊಂಡಾಗ ಕರೆಕ್ಟಾಗಿ ಬರೋದಿಲ್ಲ ಮೂಲೆ. ಹಾಗಾಗಿ ನಾನು ಒಂದು ಲೈನ್ನ ಬಾಕ್ಸ್ ನಾಟ್ ಹಾಕ್ಕೊಂಡು 2ನೇ ಲೈನಿಂದ ನಾನು ಶಿವನ್ ಕಣ್ಣಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬ್ಯಾಸ್ಕೆಟಿಗೆ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಇಡಿಗೂ ಅಷ್ಟೇ ಸೇಫ್ಟಿ ಬಟನ್ಸ್ ಹಾಕ್ಕೊಂಡ್ರೆ ನಮಗೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಹೀಗಿಟ್ಟಾಗ ತಳ ನಮಗೆ ಬೇಗ ಸವಿಯೋದಿಲ್ಲ. ಹಾಗಾಗಿ ಸೇಫ್ಟಿ ಬಟನ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಪಂಪ್ಕಿನ್ ಶೇಪು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮತ್ತು ಶಿವನ್ ಕಣ್ಣಾಟ್ ಹಾಕಿರೋದ್ರಿಂದ, ಅದು 3 ಕಲರ್ ಯೂಸ್ ಮಾಡಿ ಹಾಕಿರೋದ್ರಿಂದ ಬ್ಯಾಸ್ಕೆಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಸೊ ನಾನು ಇದಕ್ಕೇನು ಮೆಜರ್ಮೆಂಟ್ ತೋರಿಸ್ಕೊಟ್ಟಿದ್ದೀನಲ್ಲ, ವೈರ್ ಕಟ್ ಮಾಡ್ಕೊಳ್ಳೋದಕ್ಕೆ ಏನು ಮೆಜರ್ಮೆಂಟ್ ತೋರಿಸ್ಕೊಟ್ಟಿದ್ದೀನಿ, ಅದಕ್ಕಿಂತ ಒಂದು ಅರ್ಧ ಅಡಿ ನೀವು ವೈರ್ನ ಕಮ್ಮಿ ತೊಗೊಳ್ಳಿ. ಯಾಕೆಂದರೆ ನಾನು ಇನ್ನೂ ಸ್ವಲ್ಪ ಎತ್ತರ ಹಾಕಬೇಕು ಅಂತ ಹೇಳಿ ತೊಗೊಂಡಿದ್ದು. ಬಟ್ ನಾನು ತುಂಬ ಎತ್ತರ ಬಂದಿದೆ, ಹಾಗಾಗಿ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಒಳಭಾಗದಲ್ಲೂ ಅಷ್ಟೇ ನಾನು ವೈರ್ ಎಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ನಾನು ಒಳಭಾಗದಲ್ಲಿ ವೈರ್ ತೋರಿಸ್ಕೊಂಡಿದ್ದೀನಿ, ಬ್ಯಾಸ್ಕೆಟ್ ಬಿಗಿ ಬರುತ್ತೆ ಅಂಥೇಳಿ. ಹಾಗಾಗಿ ನನಗೇನು ವೈರ್ ವೇಸ್ಟ್ ಆಗಲಿಲ್ಲ. ನೀವು ಒಂದು ಅರ್ಧ ಅಡಿ ವೈರ್ನ ಕಡಿಮೆ ತೊಗೊಂಡ್ರೆ ನಿಮಗೆ ಸಾಕಾಗತ್ತೆ. ನೀವೊಂದು 6ರಿಂದ 7 ನಾಟ್ ಒಳಭಾಗಕ್ಕೆ ವೈರ್ ತೋರಿಸ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಈ ಪಂಪ್ಕಿನ್ ಬ್ಯಾಸ್ಕೆಟಿಗೆ ಒಳಭಾಗಕ್ಕೆ ವೈರ್ ತೋರಿಸೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಅದು ಶಿವನ್ ಕಣ್ ನಾಟಲ್ಲಿ ತುಂಬ ಕಷ್ಟ ಇದೆ. ಸೊ ಇದು ಜಿಗ್ಜಾಗ್ ಶೇಪಲ್ಲಿ ಬರುತ್ತೆ. ಜಿಗ್ಜಾಗ್ ಶೇಪಲ್ಲಿ ಬರೋದ್ರಿಂದ ವೈರ್ ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ನೀವೊಂದು ಅರ್ಧ ಅಡಿ ಕಮ್ಮಿ ತೊಗೊಂಡ್ರೆ ನಿಮಗೆ ವೈರ್ ಸಾಕಾಗತ್ತೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಆಯಿಲ್ ರೆಡ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ, ಬ್ಯಾಸ್ಕೆಟ್ ವೈರು. ಈ ಆಯಿಲ್ ರೆಡ್ ಕಲರ್ ಕಾಂಬಿನೇಷನ್ ಆಗಿ ಡಾರ್ಕ್ ಬ್ಲೂ ಕಲರ್ ತೊಗೊಂಡಿದ್ದೀನಿ. ಈ 2 ವೈರ್ ಕಾಂಬಿನೇಷನಿಗೆ ನಾನಿಲ್ಲಿ ಮಿಲ್ಕ್ ವೈಟ್ ಕಲರು ವೈರ್ನ ತೊಗೊಂಡಿದ್ದೀನಿ. ಈ 3 ಕಾಂಬಿನೇಷನಲ್ಲಿ ನಾನಿವತ್ತು ಬ್ಯಾಸ್ಕೆಟ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ, ವೈರ್ನ ಮೆಜರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ನಾನಿಲ್ಲಿ ಸ್ಕೇಲ್ ತೊಗೊಂಡಿದ್ದೀನಿ. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ನಾನಿಲ್ಲಿ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಸೇಫ್ಟಿ ಬಟನ್ಸ್ ಬೇಕು. ಈ ರೀತಿ ಬಟನ್ಸು ಒಂದು 8 ಬಟನ್ಸ್ ಬೇಕಾಗತ್ತೆ. ಸೊ ಬ್ಯಾಗ್ ಸೇಫ್ಟಿಗೋಸ್ಕರ ತಳಕ್ಕೆ ಮತ್ತು ಹ್ಯಾಂಡಲಿಗೆ ಹಾಕೋದಕ್ಕೆ, ಹ್ಯಾಂಡಲ್ ಬಿಗಿಯಾಗಿ ಕೂತ್ಕೊಳ್ಳಿ ಅಂತ ಹ್ಯಾಂಡಲಿಗೆ ಹಾಕೋದಕ್ಕೆ ಈ ರೀತಿ 8 ಬಟನ್ಸ್ ಬೇಕಾಗತ್ತೆ. ನಾನಿಲ್ಲಿ 8 ಬಟನ್ಸ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ವೈರ್ದು ಮೆಜರ್ಮೆಂಟ್ನ ನೋಡೋದಾದರೆ ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ ಆಗುತ್ತೆ. ನೋಡಿ, ಹಿಂಗೆ ಉಲ್ಟಾ ತೊಗೊಂಡಾಗ, ಹಿಂದೆಗಡೆಯಿಂದ ತೊಗೊಂಡಾಗ 2 ಅಡಿ ಆಗುತ್ತೆ. 3, 4, 5, 6, 7, 8, 9. ನೋಡಿ, 9 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ.
ನೋಡಿ 9 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದೇ ಪೀಸ್ ವೈರ್ನ ಮೆಷರ್ಮೆಂಟಾಗಿ ಇಟ್ಕೊಂಡು ರೆಡ್ ಕಲರಲ್ಲಿ 12 ಪೀಸು, ಬ್ಲೂ ಕಲರಲ್ಲಿ 9 ಪೀಸ್ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಟೋಟಲ್ ಆಗಿ 21 ಪೀಸ್ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಷ್ಟು ಪೀಸ್ ವೈರ್ನ ನಾನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಎಲ್ಲ ವೈರ್ಗಳನ್ನೂ ಕಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 ಬ್ಲೂ ಕಲರಲ್ಲಿ 9 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 ರೆಡ್ ಕಲರಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಗ್ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ ಫಸ್ಟ್ ನಾನಿಲ್ಲಿ 1 ಪೀಸ್ ವೈರ್ನ ತೊಗೊಂಡಿದ್ದೀನಿ. 1 ಪೀಸ್ ವೈರ್ ತೊಗೊಂಡು 2 ತುದಿನ ಈ ರೀತಿ ಸಮವಾಗಿಟ್ಕೊಂಡು ಮಧ್ಯಕ್ಕೆ ನಾನು ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಇವಾಗ ನೋಡಿ ಫಸ್ಟ್ ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೈರ್ನ ತೊಗೊಂಡಿದ್ದೀನಿ. ನೋಡಿ ರೆಡ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವಾ, ಇದೇ ಅಳತೆಗೆ ನಾವು ಮಡಚ್ಕೋಬೇಕಾಗತ್ತೆ. ನೋಡಿ ಇಲ್ಲಿಗೆ ಬರುತ್ತೆ. ಒಂದು ಕಾಲಡಿಯಷ್ಟು ವೈರ್ನ ಕಮ್ಮಿ ತೊಗೊಳ್ಳಿ. ನೋಡಿ ಒಂದಿಷ್ಟು ಕಾಲಡಿಯಷ್ಟು ವೈರ್ನ ಕಮ್ಮಿ ತೊಗೊಳ್ಳಿ. ನೋಡಿ ಇದು ರನ್ನಿಂಗ್ ವೈರು ಎಡಭಾಗದಲ್ಲಿ ಇಟ್ಕೊಂಡಿದ್ದೀನಿ. ಇದು ನೋಡಿ ನಾವು ಮಡಚ್ಕೊಂಡಿದ್ದೀವಲ್ವ ಅಳತೆ ತೊಗೊಂಡು, ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು, ಈ ರೀತಿ ಇಟ್ಕೋಬೇಕು. ನೋಡಿ ಫಸ್ಟ್ ನಾನಿಲ್ಲಿ ರೆಡ್ ಕಲರ್ ಪೀಸ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಸೊ ಬೇಸ್ ನಾನು ಬಾಕ್ಸ್ ನಾಟೇ ಹಾಕೋತಾ ಇದ್ದೀನಿ. ನಾನು ಎತ್ತರ ಹಾಕಬೇಕಾದ್ರೆ ಮಾತ್ರ ಶಿವನ್ ಕಣ್ ನಾಟಲ್ಲಿ ಎತ್ತರ ಹಾಕೋತಾ ಇದ್ದೀನಿ. ನೋಡಿ ಫಸ್ಟ್ ನಾನಿಲ್ಲಿ ಬಾಕ್ಸ್ ನಾಟ್ ಹಾಕೋತಾ ಇದ್ದೀನಿ. ಇದು ರನ್ನಿಂಗ್ ವೈರು, ಎಡಭಾಗದಲ್ಲಿರೋದು ರನ್ನಿಂಗ್ ವೈರು, ಬಲಭಾಗದಲ್ಲಿರೋದು ಕಟ್ ಮಾಡಿರೋ ವೈರು. ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಕಟ್ ಮಾಡಿರೋ ವೈರ್ನ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ ರನ್ನಿಂಗ್ ವೈರ್ ಉಲ್ಟಾ ಇದೆಯಲ್ಲ, ಈ ವೈರ್ನ ಮೇಲ್ಭಾಗಕ್ಕೆ ಮಡಚಿ, ಈ ಕಟ್ ಮಾಡಿರೋ ವೈರ್ ಇದೆಯಲ್ವಾ, ಈ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಬಾಕ್ಸ್ ನಾಟ್, ಇದೇ ರೀತಿ ಬಾಕ್ಸ್ ನಾಟ್ ಹಾಕೊಳ್ಳೋದು. ನೋಡಿ ಇವಾಗ ಈ ಅಪೋಸಿಟಲ್ಲಿ ವೈರ್ ಇದೆಯಲ್ಲ, ಈ ಅಪೋಸಿಟಲ್ಲಿರೋ ವೈರ್ನ ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ ಇಷ್ಟೊಂದು ಡಿಫ್ರೆನ್ಸಲ್ಲಿದೆ, ಇಷ್ಟೊಂದು ಡಿಫ್ರೆನ್ಸ್ ಬರಬಾರ್ದು. ಯಾವ ವೈರ್ ಉದ್ದ ಇದೆ ಅಂತ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಹೀಗೆ ಸ್ವಲ್ಪ ಹೀಗೆ ಮೇಲ್ಕೆತ್ತಿ ಈ ರೀತಿ ಎಳ್ಕೊಂಡ್ರೆ ಆವಾಗ ವೈರ್ ಸಮವಾಗಿ ಬರುತ್ತೆ. ನೋಡಿ ಇವಾಗ ವೈರ್ ಸಮವಾಗಿ ಬಂದಿದೆ. ಇವಾಗ ನೋಡಿ ಇದು ರನ್ನಿಂಗ್ ವೈರು ನಾವು ಮಡಚ್ಕೊಂಡಿದ್ವಲ್ಲ ಫಸ್ಟು, ಅದು ಈ ವೈರ್ಗೂ ಅಳತೆ ತೊಗೊಂಡ್ರೆ ನೋಡಿ ಒಂದು 1/4 ಅಡಿಗಿಂತ ಒಂದು ಚೂರು ಜಾಸ್ತಿ ನಾನು ಕಮ್ಮಿ ತೊಗೊಂಡಿದ್ದೀನಿ ರನ್ನಿಂಗ್ ವೈರ್ನ. ಸೊ ನೋಡಿ ಇವಾಗ ಮತ್ತೆ ನಾನಿಲ್ಲಿ ರೆಡ್ ಕಲರ್ ಪೀಸ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನಾನು ಆಲ್ರೆಡಿ ಸಮವಾಗಿ ಇಟ್ಕೊಂಡು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಇವಾಗ ಈ 2 ವೈರ್ನ ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ಫಸ್ಟ್ ಲೈನ್ ಹಾಕ್ಕೋಬೇಕಾದ್ರೆ, ಬೇಸಲ್ಲಿ ಫಸ್ಟ್ ಲೈನ್ ಹಾಕ್ಕೋಬೇಕಾದ್ರೆ ಪ್ರತಿಯೊಂದು ವೈರನ್ನು ನಾವು ಈ ರೀತಿ ಚೆಕ್ ಮಾಡ್ಕೋಬೇಕು. ಸೊ ಸಮವಾಗಿದೆ. ಇವಾಗ ಇನ್ನೊಂದು ಪೀಸು ರೆಡ್ ಕಲರ್ ವೈರ್ನ ನಾನು ಇಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನಾನು ಇದೆಲ್ಲ ಮಡಚಿ ಸಮವಾಗಿ ಇಟ್ಕೊಂಡಿದ್ದೀನಿ. ನೋಡಿ ಹೀಗೆ ಸಮವಾಗಿದೆ. ನೋಡಿ ಇವಾಗ 3 ಪೀಸು ನಾವು ರೆಡ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ, ನೆಕ್ಸ್ಟು ಪೀಸು ನಾನಿಲ್ಲಿ ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ 3 ಪೀಸು ರೆಡ್ ಕಲರ್ ವೈರ್ ಜಾಯಿನ್ ಮಾಡಿಕೊಂಡ್ರೆ 3 ಪೀಸು ಬ್ಲೂ ಕಲರ್ ವೈರ್ನ ನಾವು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಜಾಯಿನ್ ಮಾಡ್ಕೊಂಡು ನೋಡಿ ವೈರ್ ಸಮವಾಗಿದೆಯಾ ಇಲ್ವಾ ಅಂತ ನಾವು ಫಸ್ಟ್ ಲೈನಲ್ಲೇ ಎಲ್ಲ ವೈರ್ನು ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ವೈರು ನಾವು ಯಾವ್ಯಾವ ವೈರ್ ಜಾಯಿನ್ ಮಾಡ್ಕೋತೀವಿ ಆ ಪ್ರತಿಯೊಂದು ವೈರನ್ನು ನಾವು ಚೆಕ್ ಮಾಡ್ಕೋಬೇಕು. ಯಾಕೆ ಅಂದರೆ ಬ್ಯಾಸ್ಕೆಟು ಫಿನಿಶಿಂಗ್ ಬಂದಾಗ ನಮಗೆ ವೈರು ಹೆಚ್ಚು ಕಮ್ಮಿ ಬಂದ್ಬಿಡುತ್ತೆ. ಹಾಗಾಗಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಹಾಕೋತೀವಲ್ವ, ಮೊದಲನೇ ಲೈನು
ಬೇಸಲ್ಲಿ ಅದೇ ಲೈನಲ್ಲೇ ನಾವು ಎಲ್ಲ ವೈರ್ಗಳನ್ನೂ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಇವಾಗ ಇದಾಯ್ತಲ್ವ, ಇದಾದ್ಮೇಲೆ ಮತ್ತೆ ನಾನಿಲ್ಲಿ ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೇಗೆ ಇವಾಗ ಈ ವೈರ್ನು ಈ ರೀತಿ ಅಪೋಸಿಟ್ ವೈರ್ನ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಯಾವ ವೈರ್ ಉದ್ದ ಬಂದಿದೆ ನೋಡ್ಕೋಬೇಕು ನೀವು. ನೋಡಿಕೊಂಡು ನೋಡಿ ಸ್ವಲ್ಪ ಹೇಗೆ ಅಂದ್ಕೊಂಡು ಈ ರೀತಿ ಎಳ್ಕೊಂಡ್ರೆ ನಮಗೆ ವೈರು ಮತ್ತು ಸಮವಾಗಿ ಬರುತ್ತೆ. ನೋಡಿ ಹೀಗೆ. ಈಗ ಇನ್ನೊಂದು ಪೀಸು ಬ್ಲೂ ಕಲರ್ ವೈರ್ನ ಜಾಯಿನ್ ಮಾಡ್ಕೋತೀನಿ. ನೋಡಿ ನಾನು ಈ ವಿಡಿಯೋದಲ್ಲಿ ಬೇಸ್ ಪೂರ್ತಿಯಾಗಿ ತೋರಿಸ್ಕೊಡ್ತಾ ಇಲ್ಲ. ಬೇಸ್ ಯಾರಿಗೆಲ್ಲ ಹಾಕೋದಕ್ಕೆ ಬರೋದಿಲ್ಲ, ಫಸ್ಟ್ ಟೈಮ್ ಯಾರ್ಯಾರು ಹಾಕ್ತಿದ್ದೀರಾ ಅವ್ರಿಗೆ ಸಪ್ರೇಟಾಗಿ ಬೇಸ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಹೇಗೆ ಬಂದಿದೆ. ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು 3 ಪೀಸು ರೆಡ್ ಕಲರ್ ವೈರ್ ಹಾಕ್ಕೊಂಡೆ, 3 ಪೀಸು ಬ್ಲೂ ಕಲರ್ ವೈರ್ ಹಾಕೋತೀನಿ. ಇವಾಗ ನಾವೇನು 21 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀವಲ್ವ, ಆ 21 ಪೀಸ್ ವೈರ್ನು ನಾವು ಇದೇ ರೀತಿ ಜಾಯಿನ್ ಮಾಡ್ಕೋಬೇಕು. ಈಗ ನೋಡಿ ಬ್ಲೂ ಕಲರ್ ಆಯಿತು. ನೆಕ್ಸ್ಟು 3 ಪೀಸು ರೆಡ್ ಕಲರ್ ಹಾಕೋತೀನಿ, ಅದಾದಮೇಲೆ 3 ಪೀಸು ಬ್ಲೂ ಕಲರ್ ಹಾಕೋತೀನಿ. ಇದೇ ರೀತಿ ನಾನು ಹಾಕೋತೀನಿ. ಇವಾಗ ಒಂದು ಲೈನ್ ಪೂರ್ತಿಯಾಗಿ ನಾನು ಕಟ್ ಮಾಡಿರೋ 21 ವೈರ್ನು ಜಾಯಿನ್ ಮಾಡಿಕೊಂಡು ಈ ಲೈನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 21 ಪೀಸ್ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟು 3 ಪೀಸು ರೆಡ್ ಕಲರ್ ವೈರ್ ತೊಗೊಂಡಿದ್ದೀನಿ, ಅದಾದಮೇಲೆ 3 ಪೀಸು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಇದೇ ರೀತಿಯೇ ನಾನು ತೊಗೊಂಡಿದ್ದೀನಿ. ಸೊ ಇವಾಗ 21 ಪೀಸ್ ವೈರ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದಿದೆಯಲ್ವಾ, ಇದನ್ನು ಈ ರೀತಿ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ನೋಡಿ ಒಂದೇ ಸಮನಾಗಿ ಇಟ್ಕೋಬೇಕು. ಆ ನಾಟು ಈ ನಾಟು 2 ನಾಟು ಸಮವಾಗಿ ಬರೋ ರೀತಿ ಇಟ್ಕೊಂಡು ಫಸ್ಟು ನಾವು ಸ್ಟಾರ್ಟಿಂಗ್ ರನ್ನಿಂಗ್ ವೈರ್ನ ಅಳತೆ ತೊಗೊಂಡು ಬಿಟ್ಕೊಂಡಿದ್ವಲ್ವ, ಅದೇ ರನ್ನಿಂಗ್ ವೈರ್ ಅಳತೆಗೆ ಈ ಕಡೆ ರನ್ನಿಂಗ್ ವೈರ್ನ ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು ಇದೇ ಲೆವೆಲ್ಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಅವಾಗ ನೋಡಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು ಒಂದೇ ಲೆವೆಲಲ್ಲಿ ನಮಗೆ ರನ್ನಿಂಗ್ ವೈರ್ ಇರುತ್ತೆ. ಸೊ ಇವಾಗ ಫಸ್ಟ್ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡಿದ್ರಿ ಅಲ್ಲ, ಸೆಕೆಂಡ್ ಲೈನ್ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಫಸ್ಟು ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ತೊಗೋಬೇಕು. ನೋಡಿ ರನ್ನಿಂಗ್ ವೈರ್ ತೊಗೊಂಡು ಈ ಲೈನ್ ಇದೆಯಲ್ಲ, ಈ ಲೈನಲ್ಲಿ ರನ್ನಿಂಗ್ ವೈರ್ ನಾವು ಅಳತೆ ತೊಗೊಂಡು ಬಿಟ್ಕೊಂಡಿದ್ವಲ್ಲ, ಆ ರನ್ನಿಂಗ್ ವೈರ್ ಅಳತೆ ಇಟ್ಕೊಂಡು ನಾವಿಲ್ಲಿಗೆ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೋಬೇಕು. ಈ ನಾಟಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು. ಇದು ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ಲೈನಲ್ಲಿ ಬಂದಿದೆಯಲ್ಲ ರನ್ನಿಂಗ್ ವೈರು, ಈ ರನ್ನಿಂಗ್ ವೈರ್ನ ನಾವು ಈ ರೀತಿ ಒಂದು ನಾಟ್ ಹಾಕ್ಕೊಳ್ಳಿ. ನೋಡಿ ಹೀಗೊಂದು ನಾಟ್ ಹಾಕ್ಕೊಂಡ್ರೆ ಇದು ಸೆಂಟರ್ ಲೈನ್ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಸೈಡಲ್ಲಿ ನಾವು ಎಷ್ಟು ಲೈನ್ ಹಾಕ್ತೀವಿ, ಈ ಕಡೆ ಸೈಡಲ್ಲಿ ಕೂಡ ನಾವು ಅಷ್ಟೇ ಲೈನ್ ಹಾಕ್ಕೋಬೇಕಾಗತ್ತೆ. ಇನ್ ಕೇಸ್ ನೀವು ಮಧ್ಯದಲ್ಲಿ ಬಿಟ್ಟೋದ್ರೂ ನಿಮಗೆ ಯಾವ ಕಡೆ ಸೈಡಲ್ಲಿ ನಾನು ಮಿಕ್ಕಿದ ಲೈನ್ನ ಹಾಕ್ಕೋಬೇಕು ಅನ್ನೋದು ನಿಮಗೆ ಕನ್ಫರ್ಮ್ ಆಗುತ್ತೆ. ಸೊ ನೋಡಿ ಇವಾಗ ಇದು ರನ್ನಿಂಗ್ ವೈರು ನಾವು ಅಳತೆ ತೊಗೊಂಡಿದ್ದೀವಲ್ವ, ಅದು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೋಡಿ ಈ ವೈರ್ ಕೆಳಭಾಗಕ್ಕೆ ರನ್ನಿಂಗ್ ವೈರ್ ಬರಬೇಕು. ಈ ನಾಟಲ್ಲಿ ಬಂದಿದೆಯಲ್ಲ ವೈರು, ಈ ವೈರ್ ಕೆಳಭಾಗಕ್ಕೆ ರನ್ನಿಂಗ್ ವೈರ್ ಬರಬೇಕು. ಈ ರನ್ನಿಂಗ್ ವೈರ್ನ ಒಂದು ರೌಂಡ್ ಸುತ್ತಿ ಈ ರನ್ನಿಂಗ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಅದನ್ನು ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಆವಾಗ ನಮಗೆ ಸೆಕೆಂಡ್ ಲೈನಿಗೆ ವೈರು ಜಾಯಿನ್ ಮಾಡ್ಕೊಂಡಾಗತ್ತೆ. ನೋಡಿ ಇವಾಗ ನಮ್ಗೆ ಇಲ್ಲಿ ಒಂದು ನಾಟ್ ಆಯ್ತಲ್ವಾ, ಈಗ ರನ್ನಿಂಗ್ ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಒಂಚೂರು ಕಮ್ಮಿ ಇದೆ. ನೋಡಿ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ಇದನ್ನು ಹೇಳ್ಕೊಂಡ್ರೆ ನಮಗೆ ಸಾಕಾಗುತ್ತೆ. ನೋಡಿ ಇವಾಗ ಇಲ್ಲಿಂದ ನಾವು ನಾರ್ಮಲಾಗಿ ನಾಟ್ ಹಾಕ್ಕೊಳ್ತಾ ಬರಬೇಕು. ಫಸ್ಟ್ ಲೈನಲ್ಲಿ ಮಾತ್ರ ನಮಗೆ ಲೇಟ್ ಆಗೋದು. ಯಾಕೆ ಅಂದರೆ ನಾವು ಒಂದೇ ಸಮ ಇದೆಯಾ ವೈರ್ ಅಂತ ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಹಾಗಾಗಿ ಫಸ್ಟ್ ಲೈನಲ್ಲಿ ಲೇಟ್ ಆಗುತ್ತೆ. ಸೊ ಎರಡನೇ ಲೈನಿಂದ ನಮಗೆ ಫಾಸ್ಟಾಗಿ ಹಾಕ್ಕೋಬೋದು, ನಾವು ಫಾಸ್ಟಾಗಿ ಆಗುತ್ತೆ. ಸೊ ಇವಾಗ ನೋಡಿ ಇದೇ ರೀತಿ ನಾನು ಈ ಲೈನ್ ಪೂರ್ತಿಯಾಗಿ ಕಂಟಿನ್ಯೂ ಮಾಡಿಕೊಂಡು ನೋಡಿ ಈ ರನ್ನಿಂಗ್ ವೈರ್ ತೊಗೊಂಡು ಇಲ್ಲಿವರೆಗೂ ನಾನು ನಾಟ್ ಹಾಕ್ಕೊಂಡು ನಾನು ನೆಕ್ಸ್ಟ್ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ 2 ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡ್ಮೇಲೆ ನೋಡಿ ಫಸ್ಟ್ ಲೈನ್ದು ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡು ನಾವಿಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ.
ನೋಡಿ ಹೀಗೆ. ಸೊ ನೋಡಿ, 3ನೇ ಲೈನಿಗೆ ನಾನಿಲ್ಲಿ ಬ್ಲೂ ಕಲರ್ ರನ್ನಿಂಗ್ ವೇರ್ ಹಾಕ್ಕೋತಾ ಇದ್ದೀನಿ. ನೋಡಿ, 2ನೇ ಲೈನಲ್ಲಿ ರನ್ನಿಂಗ್ ವೇರ್ ಅಳತೆ ತೊಗೊಂಡಿದ್ವಲ್ಲ, ಅದೇ ರನ್ನಿಂಗ್ ವೇರ್ ಅಳತೆ ಇಟ್ಕೊಂಡು ಬ್ಲೂ ಕಲರ್ ವೈರ್ನ ನಾವು ಮಡಚ್ಕೋಬೇಕು. ನೋಡಿ, ಈ ನಾಟಿಗೆ ಕರೆಕ್ಟಾಗಿ ಮಡಚ್ಕೋಬೇಕು. ಮಡಚ್ಕೊಂಡು ಸೇಮ್ ಇಲ್ಲಿ ಸೆಕೆಂಡ್ ಲೈನ್ ಯಾವ ರೀತಿ ಹಾಕ್ಕೊಂಡ್ವಿ, ಥರ್ಡ್ ಲೈನಿಂದನೂ ನಾವು ಅದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಸೊ ಬೇಸಲ್ಲಿ ಒಟ್ಟು ನಾನು 9 ಲೈನ್ ಹಾಕ್ಕೋತಾ ಇದ್ದೀನಿ. 9 ಲೈನಲ್ಲಿ 3 ಲೈನು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಇನ್ನು 3 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರು, ಅದಾದಮೇಲೆ ಮತ್ತೆ ಈ ಕಡೆ ಸೈಡಲ್ಲಿ 3 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಸೊ ಟೋಟಲಾಗಿ 9 ಲೈನ್ ಬೇಸ್ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು, ಇದೇ ರೀತಿ ನಾನು ಈ ಕಡೆ ಸೈಡಲ್ಲಿ 3 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರ್ ಇಟ್ಕೊಂಡು 3 ಲೈನ್ ಹಾಕ್ಕೋತೀನಿ. ಇವಾಗ 3 ಲೈನ್ ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು 3 ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಈ ಕಡೆ ಸೈಡಲ್ಲಿ ನಾನು 4 ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇದು ಸೆಂಟರ್ ಲೈನ್ ಬಿಟ್ಟರೆ 4 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ ಬೇಸ್ 5 ಲೈನ್ ಕಂಪ್ಲೀಟ್ ಆಗಿದೆ. ನೋಡಿ, ಫಸ್ಟ್ 2 ಲೈನು ನಾನು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಆಮೇಲೆ 3 ಲೈನ್ ನಾನು ಬ್ಲೂ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡು ಬೇಸ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸೆಂಟರ್ ಲೈನ್ ಬಿಟ್ಟರೆ ಈ ಕಡೆ ಸೈಡಲ್ಲಿ 4 ಲೈನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಾವು ಬೇಸು ಟೋಟಲ್ 9 ಲೈನ್ ಹಾಕೋದ್ರಿಂದ ಸೆಂಟರ್ ಲೈನ್ ಬಿಟ್ಟರೆ ಈ ಕಡೆ 4 ಲೈನ್ ಹಾಕ್ಕೊಂಡ್ರೆ ಮತ್ತು ಈ ಕಡೆ ಸೈಡಲ್ಲಿ 4 ಲೈನ್ ಹಾಕ್ಕೊಂಡ್ರೆ ನಮ್ಗೆ 4 4 8 ಒಂದು 9 ಲೈನ್ ಕರೆಕ್ಟಾಗಿ ಆಗುತ್ತೆ. ಸೊ ಇವಾಗ ಈ ಕಡೆ ಸೈಡಲ್ಲಿ ಬೇಸ್ ಕಂಪ್ಲೀಟ್ ಆಗಿದೆ. ಇವಾಗ ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕು, ಕೆಳಭಾಗದಲ್ಲಿ ಹಾಕ್ಕೋಬೇಕು. ಕೆಳಭಾಗದಲ್ಲಿ ಆ ರೀತಿ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ನೋಡಿ, ನಾವು ಇದನ್ನು ಈ ರೀತಿ ತಿರುಗಿಸ್ಕೋಬೇಕಾಗತ್ತೆ. ಈ ರೀತಿ ತಿರುಗಿಸ್ಕೊಂಡಾಗ ನಾವೇನು ಮೇಲ್ಭಾಗದಲ್ಲಿ ಹಾಕ್ಕೊಂಡಿದ್ವಲ್ಲ ಅದು ಕೆಳಭಾಗದಲ್ಲಿ ಬರುತ್ತೆ. ಇವಾಗ ನಾವು ಕೆಳಭಾಗದಲ್ಲಿರೋದು ಮೇಲ್ಭಾಗಕ್ಕೆ ಬರುತ್ತೆ. ಇವಾಗ ನಾವು ಈ ಸೈಡಲ್ಲಿ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇವಾಗ ನೋಡಿ, ನಾನಿಲ್ಲಿ ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕೋದ್ವಿ ಈ ಕಡೆ ಸೈಡಲ್ಲೂ ನಾವು ಅದೇ ರೀತಿಯೇ ಹಾಕೋಬೇಕಾಗತ್ತೆ. ನೋಡಿ, ಈ ಫಸ್ಟ್ ಲೈನ್ ರನ್ನಿಂಗ್ ವೇರ್ ಇದೆಯಲ್ಲ, ಈ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನಾವು ಈ ರನ್ನಿಂಗ್ ವೇರ್ನ ಮಡಚ್ಕೋಬೇಕು. ನೋಡಿ, ಈ ನಾಟಿಗೆ ಕರೆಕ್ಟಾಗಿ ಮಡಚ್ಕೊಳ್ಬೇಕು. ಇವಾಗ ಇದನ್ನು ಕೆಳಭಾಗದಲ್ಲಿ ಇಟ್ಕೊಂಡು ಸೇಮ್ ಈ ಕಡೆ ಸೈಡಲ್ಲಿ ಯಾವ ರೀತಿ ನಾವು ಹಾಕ್ಕೊಂಡ್ವಿ ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಹಾಕೋಬೇಕಾಗತ್ತೆ. ಈಗ ಈ ರನ್ನಿಂಗ್ ವೇರ್ ಸಂಬಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಸಂಬಾಗಿದೆ. ಇವಾಗ ಇಲ್ಲಿಂದ ನಾವು ನಾಟ್ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ, ಇವಾಗ ಸೆಂಟರಲ್ಲಿ ಮತ್ತು ಈ ಲೈನ್ 2 ಲೈನ್ ನಾವು ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ವಲ್ವ, ಈ ಲೈನ್ ತೊಗೊಂಡ್ರೆ ನಮಗೆ ರೆಡ್ ಕಲರ್ ರನ್ನಿಂಗ್ ವೇರ್ ತೊಗೊಂಡು 3 ಲೈನ್ ಹಾಕ್ಕೊಂಡಂಗಾಗುತ್ತೆ. ಸೊ ಇದಾದಮೇಲೆ ಮತ್ತೆ ಬ್ಲೂ ಕಲರ್ ರನ್ನಿಂಗ್ ವೇರ್ ತೊಗೊಂಡು 3 ಲೈನ್ ಹಾಕ್ಕೋತೀನಿ. ಈ ಕಡೆ ಸೈಡಲ್ಲೂ ಕೂಡ ನಾನು 4 ಲೈನ್ ಹಾಕ್ಕೋತೀನಿ. ಇಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಈ ಕಡೆ ಸೈಡಲ್ಲೂ ಹಾಕ್ಕೋತೀನಿ. ಸೊ ಇವಾಗ ಈ ಕಡೆ ಸೈಡಲ್ಲೂ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು 9 ಲೈನ್ ಬೇಸ್ ಏನಿದೆ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿಕೊಂಡು ಎತ್ತರನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಬೇಸಲ್ಲಿ ಮಿಲ್ಕ್ ವೈಟ್ ಕಲರು ವೈರ್ನ ಬಳಸ್ತಾ ಇಲ್ಲ. ಎತ್ತರ ಹಾಕಬೇಕಾದ್ರೆ ನಾನು ಮಿಲ್ಕ್ ವೈಟ್ ಕಲರು ವೈರ್ನ ಬಳಸ್ತಾ ಇದ್ದೀನಿ. ಹಾಗಾಗಿ ನಾನು ಬೇಸಲ್ಲಿ ಮಿಲ್ಕ್ ವೈಟ್ ಕಲರ್ ವೈರ್ನ ಬಳಸ್ತಾ ಇಲ್ಲ. ಸೊ ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು ಬೇಸ್ ಹಾಕೋತೀನಿ. ಇವಾಗ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಎತ್ತರ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ನಾನು ಇಲ್ಲಿ ಬೇಸ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ, 1 2 3 4 5 6 7 8 9 ಲೈನು ಬೇಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಸೆಂಟ್ರಲ್ಲಿ 3 ಲೈನು ರೆಡ್ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡಿದ್ದೀನಿ. ಅದಾದಮೇಲೆ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡು 3 ಲೈನು ಬ್ಲೂ ಕಲರ್ ರನ್ನಿಂಗ್ ವೇರಾಗಿ ತೊಗೊಂಡಿದ್ದೀನಿ. ನೋಡಿ, ಇವಾಗ ನಾವು ಇಲ್ಲಿ ಜಾಯಿನ್ ಮಾಡಿದ್ದೀವಲ್ವ, ಇಲ್ಲಿ ಜಾಯಿನ್ ಮಾಡಿರೋ ವೈರು ನೀವು ಯಾವುದೇ ವೈರ್ ಕಟ್ ಮಾಡಿಕೊಂಡ್ರು ಅಷ್ಟೇ, ನೀವು ಒಂದೇ ಕಲರಲ್ಲಿ ಹಾಕಿದ್ರೆ ವ್ಯತ್ಯಾಸ ಏನಿರೋದಿಲ್ಲ. ನೀವು ಈ ರೀತಿ 2 ಕಲರಲ್ಲಿ ಹಾಕಿದಾಗ ನೀವು ನೋಡ್ಕೋಬೇಕು. ನೋಡಿ, ಇಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ರೆಡ್ ಕಲರ್ ವೈರ್ ಬಂದಿದೆ. ಸೊ ಈ ಕಡೆ ಸ್ಟಾರ್ಟಿಂಗಲ್ಲಿ ಬ್ಲೂ ಕಲರ್ ವೈರ್ ಬರಬೇಕು. ಹಾಗಾಗಿ ನಾನು ಇಲ್ಲಿ ರನ್ನಿಂಗ್ ವೈರ್ನ ಚೇಂಜ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲೂ ಅಷ್ಟೇ 4 ಸೈಡು ಅಷ್ಟೇ. ಇವಾಗ ಇಲ್ಲಿ ರೆಡ್ ಕಲರ್ ವೈರ್ ಬಂದಿದೆಯಲ್ಲ, ಈ ಕಡೆ ಸೈಡ್ ಕೂಡ ರೆಡ್ ಕಲರ್ ವೈರ್ ಬಂದರೆ ಚೆನ್ನಾಗಿ ಕಾಣೋದಿಲ್ಲ. ಇಲ್ಲಿ ಮಾತ್ರ 6 ಲೈನು ರೆಡ್ ಕಲರ್ ಆಗಿಬಿಡತ್ತೆ. ಸೊ ಹಾಗಾಗಿ ನೀವು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ. ನೀವು ಎಷ್ಟು ದೊಡ್ಡ ಸೈಜ್ ಕಟ್ ಮಾಡಿಕೊಂಡ್ರು ಅಷ್ಟೇ, ನೀವು ಆ ಕಡೆ ಮತ್ತು ಈ ಕಡೆ ಎಂಡಿಂಗಲ್ಲಿ ಯಾವ ಕಲರ್ ವೈರ್ ಜಾಯಿನ್ ಮಾಡ್ತೀರಾ ಸೆಂಟ್ರಲ್ಲಿ ಅದು ಬರಬೇಕು. ಆ ರೀತಿ ನೀವು ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲಿ ಇವಾಗ ರೆಡ್ ಬಂದಿದೆ,
ಮತ್ತು ಬ್ಲೂ ಮತ್ತು ರೆಡ್, ಬ್ಲೂ ರೆಡ್ ಇದೇ ರೀತಿ ಬರಬೇಕು. ಆವಾಗ ನಿಮಗೆ ಡಿಸೈನ್ ಒಂದೇ ಥರ ಚೆನ್ನಾಗಿ ಕಾಣುತ್ತೆ ಬ್ಯಾಸ್ಕೆಟು. ಸೊ ಇವಾಗ ಬೇಸ್ ಕಂಪ್ಲೀಟ್ ಆಯಿತು. ಬೇಸ್ ಕಂಪ್ಲೀಟ್ ಆದಮೇಲೆ ಎತ್ತರನ ಹಾಕ್ಕೋಬೇಕು. ಎತ್ತರ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ಸೊ ನೋಡಿ, ನಾನು ಎತ್ತರ ಹಾಕ್ಕೊಳ್ಳೋದಕ್ಕೆ ಮಿಲ್ಕ್ ವೈಟ್ ಕಲರು ರನ್ನಿಂಗ್ ವೈರಾಗಿ ಯೂಸ್ ಮಾಡ್ತಾ ಇದ್ದೀನಿ. ಎತ್ತರ ಬ್ಯಾಸ್ಕೆಟ್ ಎತ್ತರ ಪೂರ್ತಿಯಾಗಿ ನಾನು ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೈರೇ ತೊಗೊಳ್ತಾ ಇದ್ದೀನಿ, ಬೇರೆ ಕಲರ್ ತೊಗೋತಾ ಇಲ್ಲ. ಸೊ ನೋಡಿ, ರನ್ನಿಂಗ್ ವೈರ್ನ ಒಂದು 4ರಿಂದ 5 ಇಂಚಷ್ಟು ಉದ್ದ ಮಡಚ್ಕೋಬೇಕು. ಮಡಚಿರೋ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಈ ರೀತಿ ಇಟ್ಕೋಬೇಕು. ನೋಡಿ, ಇಲ್ಲಿ 4 ಸೈಡ್ ಇದೆ ನಮಗೆ. 4 ಸೈಡಲ್ಲಿ ನೀವು ಎಲ್ಲಿ ಬೇಕಾದರೂ ಜಾಯಿನ್ ಮಾಡ್ಕೊಳ್ಬೋದು. ಸೊ ನಾನು ನೋಡಿ ಇಲ್ಲಿ 3ನೇ ನಾಟಿಂದ ಜಾಯಿನ್ ಮಾಡ್ಕೋತಾ ಇದ್ದೀನಿ. ಯಾವತ್ತೂ ಅಷ್ಟೇ ಬ್ಯಾಸ್ಕೆಟ್ ಎತ್ತರ ಹಾಕಬೇಕಾದ್ರೆ ಮೊದಲನೇ ನಾಟಲ್ಲಿ ಜಾಯಿನ್ ಮಾಡಬಾರ್ದು. ಯಾಕೆಂದರೆ ಮೂಲೆ ತಿರುಗಿಸ್ಕೋಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ, ಸೊ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಮೊದಲನೇ ನಾಟಿಂದ ಜಾಯಿನ್ ಮಾಡಬಾರ್ದು. ನೀವು ಬೇಕಾದರೆ 2 ಅಥವಾ 3ನೇ ನಾಟಿಂದ ಅಥವಾ ಮಧ್ಯದಲ್ಲಿ ಎಲ್ಲಿ ಬೇಕಾದರೂ ನೀವು ಜಾಯಿನ್ ಮಾಡ್ಕೋಬೋದು. ನಾನು ಇಲ್ಲಿ 3ನೇ ನಾಟಿಂದ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ರನ್ನಿಂಗ್ ವೈರ್ ಈ ರೀತಿ ಕೆಳಭಾಗದಲ್ಲಿ ಇಟ್ಕೊಂಡು ಹೀಗೆ ಸುತ್ತಿ ಈ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಈ ವೈರ್ನ ಇದ್ರೊಳಭಾಗಕ್ಕೆ ಹಾಕ್ಕೊಂಡು ನಾಟ್ ಹಾಕ್ಕೋಬೇಕು. ನಾಟ್ನ ಟೈಟ್ ಮಾಡಿಕೊಂಡ್ರೆ ನಮಗಿದು ಬಾಕ್ಸ್ ನಾಟು. ನೋಡಿ, ಈ ವೈರ್ ಇದೆಯಲ್ಲ, ಈ ವೈರ್ನ ಒಳಭಾಗಕ್ಕೆ ಬಿಟ್ಕೋಬೇಕು. ಇದು ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕಾಗತ್ತೆ. ಲ್ಯಾಡರ್ ನಟ್ ಹಾಕಿದ್ಮೇಲೆ ನಾವು ತೂರಿಸ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ಶಿವನ್ಕಂಡ್ ನಾಟ್ ಬ್ಯಾಸ್ಕೆಟ್ ಹಾಕ್ತಾ ಇರೋದು. ನಾನು ಫಸ್ಟು ಎತ್ತರ ಹಾಕಬೇಕಾದ್ರೆ ಫಸ್ಟ್ ಲೈನು ನಾನಿಲ್ಲಿ ಬಾಕ್ಸ್ ನಾಟಲ್ಲಿ ಹಾಕ್ಕೋತಾ ಇದ್ದೀನಿ. ಸೆಕೆಂಡ್ ಲೈನಿಂದ ನಾನು ಶಿವನ್ಕಂಡ್ ನಾಟ್ ಹಾಕ್ಕೋತೀನಿ. ಯಾಕೆ ಅಂತಂದರೆ ಫಸ್ಟ್ ಲೈನಿಂದನೇ ನಾವು ಶಿವನ್ಕಂಡ್ ನಾಟ್ ಹಾಕ್ಕೊಂಡ್ರೆ ನಮಗೆ ಮೂಲೆ ತಿರುಗಿಸ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗಾಗಿ ಮೂಲೆ ಒಂದು ತಿರುಗಿಸ್ಕೊಳ್ಳೋಣ ಫಸ್ಟ್ ಲೈನಲ್ಲಿ. ಸೆಕೆಂಡ್ ಲೈನಿಂದ ನಾವು ಮೂಲೆ ತಿರುಗಿಸೋ ಹಾಗಿರೋದಿಲ್ಲ. ಸೊ ಸೆಕೆಂಡ್ ಲೈನಿಂದ ನಾವು ಶಿವನ್ಕಂಡ್ ನಾಟ್ ಹಾಕ್ಕೊಳ್ಳೋಣ. ಆವಾಗ ನಮಗೆ ಬ್ಯಾಸ್ಕೆಟು ಚೆನ್ನಾಗಿ ಬರುತ್ತೆ. ನೀವು ಫಸ್ಟ್ ಲೈನಲ್ಲೇ ಶಿವನ್ಕಂಡ್ ನಾಟ್ ಹಾಕ್ಕೊಂಡ್ಬಿಟ್ರೆ ಮೂಲೆ ತಿರುಗಿಸ್ಬೇಕಾದ್ರೆ ಒಂದು ವೈರ್ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ವೈರ್ ಒಂದು ಬಿಡಬೇಕಾಗತ್ತೆ. ಸೊ ನಮಗೆ ಈ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಇವಾಗ ನಾವೇನು 3 ಪೀಸ್ ಜಾಯಿನ್ ಮಾಡ್ಕೊಂಡಿದ್ದೀವಲ್ವ, 3 ಲೈನೇ ಬರಬೇಕು ನಮಗೆ ಎತ್ತರ ಪೂರ್ತಿಯಾಗಿ. ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ಲೈನ್ ಪೂರ್ತಿಯಾಗಿ ನಾನು ಬಾಕ್ಸ್ ನಟ್ಟಲ್ಲಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ, ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ತುದಿವರೆಗೂ ಹಾಕ್ಕೊಂಡು ಇಲ್ಲಿ ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಈ ಲೈನ್ ಎಂಡವರೆಗೂ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ರೆ ನನಗೆ ಇದು ಲಾಸ್ಟ್ ನಾಟು. ಈ ಲೈನಲ್ಲಿ ಇದು ಹಾಕ್ಕೊಂಡ್ರೆ ನನಗೆ ಈ ಲೈನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕು. ಮೂಲೆ ತಿರುಗಿಸ್ಕೊಳ್ಳೋದೇನಿಲ್ಲ ಫ್ರೆಂಡ್ಸ್. ನೋಡಿ, ಮಾಮೂಲಿ ನಾರ್ಮಲಾಗಿ ನಾವು ನಾಟ್ ಹಾಕ್ಕೋಬೇಕು. ಅದೇ ಸ್ವಲ್ಪ ವೈರ್ನ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ, ಮೂಲೆ ತಿರುಗಿಸ್ಕೊಂಡಾಗ ನಮಗೆ ಈ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬರಬೇಕು. ಆವಾಗ ಮೂಲೆ ಕರೆಕ್ಟಾಗಿ ತಿರುಗಿಸ್ಕೊಂಡಿದ್ದೀರಾ ಅಂತ ನೀವು ಬೇರೆ ಕಡೆ ನೋಡ್ಬೋದು. ನೋಡಿ, ಇಲ್ಲಿ ನಮಗೆ ನಾಟ್ ಹಾಕ್ಕೊಂಡಾಗ ಡೈಮಂಡ್ ಶೇಪಲ್ಲಿ ಬಂದಿದೆ. ಮೂಲೆ ತಿರುಗಿಸ್ಕೊಂಡಾಗ ಮಾತ್ರ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಈ ರೀತಿ ಬಂದ್ರೇ ನೀವು ಕರೆಕ್ಟಾಗಿ ಮೂಲೆ ತಿರುಗಿಸ್ಕೊಂಡಿದ್ದೀರಾ ಅಂತ. ಸೊ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ಅಲ್ಲಿ ಮೂಲೆ ತಿರುಗಿಸ್ಕೋಬೇಕಾಗುತ್ತೆ. 4 ಮೂಲೆನೂ ಇದೇ ರೀತಿ ನಾವು ತಿರುಗಿಸ್ಕೋಬೇಕಾಗತ್ತೆ. ಸೊ ರನ್ನಿಂಗ್ ವೈರ್ನ ನೀವು ಎಲ್ಲೂ ಕಟ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್. ಬೇಸಲ್ಲಿ ಮಾತ್ರ ನೀವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಎತ್ತರ ಹಾಕಬೇಕಾದ್ರೆ ರನ್ನಿಂಗ್ ವೈರ್ನ ಕಟ್ ಮಾಡೋ ಹಾಗಿಲ್ಲ. ನಾನು ಸುಮಾರು ಬ್ಯಾಸ್ಕೆಟಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಹಾಗೂ ಹೇಳ್ಕೊಟ್ಟಿದ್ದೀನಿ. ರನ್ನಿಂಗ್ ವೈರು ನಾವು ಕಲರ್ನ ಚೇಂಜ್ ಮಾಡೋ ಹಾಗಿದ್ರೆ ಮಾತ್ರ ನಾವು ಕಟ್ ಮಾಡ್ಕೋಬೇಕು ವೈರ್ನ, ಇಲ್ಲ ಅಂದರೆ ನಾವು ಕಟ್ ಮಾಡೋ ಹಾಗಿಲ್ಲ. ಈ ಬ್ಯಾಸ್ಕೆಟಲ್ಲಿ ನಾನು ಎತ್ತರ ಪೂರ್ತಿಯಾಗಿ ಮಿಲ್ಕ್ ವೈಟ್ ಕಲರ್ ರನ್ನಿಂಗ್ ವೈರ್ನ ಹಾಕ್ಕೋತಾ ಇದ್ದೀನಿ. ನಾನೆಲ್ಲೂ ವೈರ್ನ ಕಟ್ ಮಾಡ್ತಾ ಇಲ್ಲ. ಸೊ ನೀವು ಕಲರ್ ಚೇಂಜ್ ಮಾಡೋ ಹಾಗಿದ್ರೆ ಮಾತ್ರ ನೀವು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ಅಥವಾ ನಿಮಗೆ ಬಂಡಲ್ ತೊಗೊಂಡಿರ್ತೀರಲ್ಲ ರನ್ನಿಂಗ್ ವೈರು, ಆ ಬಂಡಲ್ ಖಾಲಿ ಆದಾಗ ನೀವು ಮತ್ತೆ ವೈರ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಬಿಟ್ಟರೆ ನೀವು ರನ್ನಿಂಗ್ ವೈರ್ನ ಎಲ್ಲೂ ಕಟ್ ಮಾಡೋ ಹಾಗಿಲ್ಲ ಎತ್ತರ ಹಾಕ್ಕೋಬೇಕಾದ್ರೆ. ಯಾವುದೇ ಬ್ಯಾಸ್ಕೆಟ್ ಆದ್ರೂ ಅಷ್ಟೇ, ಕಲರ್ ಚೇಂಜ್ ಮಾಡಬೇಕಾದ್ರೆ ಮಾತ್ರ ನೀವು ಕಟ್ ಮಾಡ್ಕೋಬೇಕಾಗತ್ತೆ.
ಸೊ ನೋಡಿ ನಮಗೆ ಈ ಲೈನ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ಹೀಗೆ ತಿರುಗಿಸ್ಕೊಂಡು ನೋಡಿ ಇವಾಗ ಇಲ್ಲಿ ಮೂಲೆ ತಿರುಗಿಸ್ಕೋಬೇಕು. ಈ ರೀತಿ ಮಡಚ್ಕೊಂಡು ಸೊ ನೋಡಿ ಹೀಗೆ ಟೈಟಾಗಿ ವಯರ್ನ ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಇಲ್ಲಿ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ನೋಡಿ ಇಲ್ಲಿ ಯಾವ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ, ಇಲ್ಲಿ ಕೂಡ ನಮಗೆ ಅದೇ ರೀತಿ ಬಂದಿದೆ. ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದರೆ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ಬೇಸ್ ಯಾರಿಗೆಲ್ಲ ಹಾಕೋದಕ್ಕೆ ಬರಲ್ಲ, ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಬೇಸ್ ಹಾಕ್ಕೋಬೋದು. ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಬೇಸ್ ತೋರಿಸ್ಕೊಟ್ಟಿಲ್ಲ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋಂಥವ್ರು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಬೇಸ್ನ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೋಡಿಬಿಟ್ಟು ನೀವು ಬೇಸ್ ಹಾಕ್ಕೋಬೋದು. ಸೊ ಫಸ್ಟ್ ಟೈಮ್ ಕಲಿತಾ ಇರೋ ಅಂಥವರಿಗೆ ಮಿನಿ ಬ್ಯಾಸ್ಕೆಟ್ಗಳು ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಫಸ್ಟು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಶಿವನ್ ಕಣ್ ನಾಟ್ ಹಾಕೋರು ಅಷ್ಟೇ, ಫಸ್ಟು ಮಿನಿ ಬ್ಯಾಸ್ಕೆಟು ಟ್ರೈ ಮಾಡಿ, ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಏಕೆಂದರೆ ಶಿವನ್ ಕಣ್ ನಾಟ್ ಹಾಕೋದು ತುಂಬ ಈಸಿ ಏನಲ್ಲ, ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೋಬೋದು. ಸೊ ಫಸ್ಟ್ ಟೈಮ್ ಕಲಿಯೋ ಅಂಥವ್ರಿಗೆ ಮಿನಿ ಬ್ಯಾಸ್ಕೆಟ್ ಹಾಕಿರೋದು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ಇದೇ ರನ್ನಿಂಗ್ ವೇರ್ ಇಟ್ಕೊಂಡು ಈ ಎಂಡರ್ಗೂ ಹಾಕ್ಕೊಂಡು ಈ ಎಂಡಲ್ಲಿ ಕಾರ್ನರ್ನ ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ನೋಡಿ ಈ ಲೈನ್ ಎಂಡರ್ಗೂ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಮೂರನೇ ಮೂಲೆನ ತಿರುಗಿಸ್ಕೊಳ್ಳೋಣ. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ನೋಡಿ ಈ ಲೈನಲ್ಲಿ ಇದು ಲಾಸ್ಟ್ ನಾಟ್. ಇವಾಗ ನೋಡಿ ಇದು 4ನೇ ಮೂಲೆ, ಈ ಮೂಲೆ ತಿರುಗಿಸ್ಕೊಂಡ್ರೆ ನಮಗೆ ಒಂದು ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ಲೈನ್ ಕಂಪ್ಲೀಟ್ ಆದಮೇಲೆ ನಾವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕಾಗುತ್ತೆ. ಲ್ಯಾಡರ್ ನಾಟ್ ಹಾಕ್ಕೊಂಡು ನಾವು ಈ ಲೈನ್ನ ಫಿನಿಷ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ಕೂಡ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲೇ ಬಂದಿದೆ. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಲ್ಯಾಡರ್ ನಾಟ್ ಹಾಕ್ಕೋಬೇಕಾಗತ್ತೆ. ಲ್ಯಾಡರ್ ನಾಟ್ ಏನಕ್ಕಪ್ಪ ಹಾಕ್ಕೊಳ್ಳೋದು ಅಂತ ಅಂದರೆ ಲೈನ್ ಒಂದೇ ಸಮ ಬರಲಿ ಅಂತ ಹೇಳಿಬಿಟ್ಟು ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು.
ಪಂಪ್ಕಿನ್ ಶೇಪ್ ಬ್ಯಾಸ್ಕೆಟಿಗೆ ನೀವು ಲ್ಯಾಡರ್ ನಾಟ್ ಹಾಕಿದ್ರೇ ಅದು ಕರೆಕ್ಟಾಗಿ ಬರೋದು, ಇಲ್ಲಾಂದರೆ ಲೈನ್ ನಮಗೆ ಎಂಡ್ ಆಗೋದಿಲ್ಲ. ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗೆ ಬರುತ್ತೆ, ಯಾವುದೇ ಬ್ಯಾಸ್ಕೆಟ್ ಆದರೂ ಅಷ್ಟೇ. ನೀವು ನಾರ್ಮಲ್ ಬ್ಯಾಸ್ಕೆಟಿಗಾದರೆ ನೀವು ಹಾಗೆ ಹಾಕ್ಕೋಬೋದು, ಇಲ್ಲಿಂದ ಡೈರೆಕ್ಟಾಗಿ ಈಗ ಹಾಕ್ಕೊಂಡ್ರೆ ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗೆ ಬರುತ್ತೆ. ಸೊ ಲೈನ್ ಒಂದೇ ಸಮ ಬರಲಿ ಅಂತ ಹೇಳ್ಬಿಟ್ಟು ನಾವು ಲ್ಯಾಡರ್ ನಾಟ್ನ ಹಾಕ್ಕೊಳ್ಳೋದು. ಸೊ ನೋಡಿ, ಈ ರನ್ನಿಂಗ್ ವೇರ್ ಇದೆಯಲ್ಲ, ಇದನ್ನು ಈ ರೀತಿ ಒಳಭಾಗಕ್ಕೆ ಮಡಚಬೇಕು. ಮಡ್ಚ್ಕೊಂಡು ನೋಡಿ ಹೀಗೆ ಇಟ್ಕೊಂಡು ಈ ಫಸ್ಟ್ ನಾಟ್ ಹಾಕ್ಕೊಂಡಿದ್ವಲ್ವ, ನಾವು ಜಾಯಿನ್ ಮಾಡ್ಕೊಂಡ್ವಲ್ವ, ಆ ನಾಟಲ್ಲಿ ಬಂದಿರೋ ವೈರ್ನ ಸ್ವಲ್ಪ ಈ ರೀತಿ ಲೂಸ್ ಮಾಡಿಕೊಂಡು ಈ ವೈರ್ನ ಮೇಲ್ಭಾಗಕ್ಕೆ ಎತ್ತಿದ್ರೆ ನಮಗೆ ಒಂದು ಲೂಪ್ ಬರುತ್ತೆ. ಇಲ್ಲಿ ನೋಡಿ ಈ ರೀತಿ ಲೂಪ್ ಬರುತ್ತೆ. ಈ ಲೂಪ್ ಒಳಭಾಗಕ್ಕೆ ನಾವು ಈ ರನ್ನಿಂಗ್ ವೈರ್ನ ಈ ರೀತಿ ಮಡಚಿ ನೋಡಿ ಹೀಗೆ ಹಾಕ್ಕೊಂಡು ಈ ಲೂಸ್ ಮಾಡ್ಕೊಂಡಿದ್ವಲ್ವ ವೈರು, ಆ ವೈರ್ನ ತೊಗೊಂಡು ಈ ರನ್ನಿಂಗ್ ವೈರ್ ಲೂಪ್ ಒಳಭಾಗಕ್ಕೆ ಹಾಕ್ಕೊಂಡು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ಎಳ್ಕೊಳ್ಳಿ. ನೋಡಿ ಹೀಗೆ ಲ್ಯಾಡರ್ ನಾಟ್ ಹಾಕ್ಕೊಂಡಾಗ ನಮಗೆ ಲೈನ್ ಒಂದೇ ಸಮ ಬರುತ್ತೆ, ಮತ್ತು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಎಂಡ್ ಮಾಡಿದ್ದೀವಿ ಅಂತ ಹೊರಭಾಗದಿಂದ ಗೊತ್ತಾಗೋದಿಲ್ಲ. ಸೊ ಇವಾಗ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದಾಯ್ತಲ್ವಾ, ನೋಡಿ ಒಂದು ಲೈನ್ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಯ್ತಲ್ವಾ. ಈ ರನ್ನಿಂಗ್ ವೈರ್ ನಾವು ಫಸ್ಟು ಸ್ವಲ್ಪ ಒಂದು 4ರಿಂದ 5 ಇಂಚಷ್ಟುದ್ದ ರನ್ನಿಂಗ್ ವೈರ್ ಒಳಭಾಗಕ್ಕೆ ಬಿಟ್ಕೊಂಡಿದ್ವಲ್ವ, ಅದನ್ನು ಒಳಭಾಗಕ್ಕೆ ತೂರಿಸ್ಕೊಂಡು ಬಿಡೋಣ. ಇದು ಪಂಪ್ಕಿನ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಉಲ್ಟಾ ಮಾಡೋದಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಉಲ್ಟಾ ಮಾಡಿ ಮತ್ತೆ ಸೀದಾ ಮಾಡಿದಾಗ ವೈರ್ಗಳು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಉಲ್ಟಾ ಮಾಡಿ ಸೀದಾ ಮಾಡಿದಾಗ ವೈರ್ಗಳು ಬಿಚ್ಕೊಳ್ತವೆ, ಹಾಗಾಗಿ ನಾವು ಹಾಗೆ ತೂರಿಸ್ಕೋಬೇಕಾದ ವೈರ್ಗಳನ್ನ. ನೋಡಿ ಈ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ವೈರ್ಗಳೆಲ್ಲ ಪಂಪ್ಕಿನ್ ಶೇಪಿಗೆ ನಾವು ವೈರ್ ಜಾಯಿನ್ ಮಾಡಿರ್ತೀವಲ್ವ, ಆ ವೈರ್ಗಳು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಸ್ಟೇ ಜಾಯಿನ್ ಮಾಡ್ಕೊಂಡ್ಬಿಡೋಣ, ಅಲ್ಲಲ್ಲೇ ಜಾಯಿನ್ ಮಾಡ್ಕೊಂಡ್ಬಿಡೋಣ. ನೋಡಿ ಇವಾಗ ಇಲ್ಲಿ ಸೆಕೆಂಡ್ ಲೈನ್ನ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ ರನ್ನಿಂಗ್ ವೈರ್ ಈ ರೀತಿ ಮೇಲ್ಭಾಗಕ್ಕೆ ಎತ್ಕೊಂಡು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಸೆಕೆಂಡ್ ಲೈನಿಂದ ನಾವು ಶಿವನ್ ಕಣ್ ನಾಟ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ. ಸೊ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಬಾಕ್ಸ್ ನಾಟ್ ಹಾಕ್ಕೋತಾ ಇದ್ದೀನಿ. ಶಿವನ್ ಕಣ್ ನಾಟ್ ಹಾಕ್ಕೊಂಡು ಲ್ಯಾಡರ್ ನಾಟ್ ಹಾಕೋ ಬ್ಯಾಸ್ಕೆಟಿಗೆ ನಾವು ಬಾಕ್ಸ್ ನಾಟಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಶಿವನ್ ಕಣ್ ನಾಟ್ ಹಾಕ್ಕೊಂಡ್ರೆ ನಮಗೆ ಲ್ಯಾಡರ್ ನಾಟು ಸರಿಯಾಗಿ ಬರೋದಿಲ್ಲ. ಸೊ ಇದರಲ್ಲಿ ನಾನು ಲ್ಯಾಡರ್ ನಾಟ್ನ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಇದರಲ್ಲಿ ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಲ್ಯಾಡರ್ ನಾಟ್ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಫಸ್ಟು ನಾನಿಲ್ಲಿ ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಲ್ವಾ, ನೋಡಿ ಇಲ್ಲಿ ನಮಗೆ ಲ್ಯಾಡರ್ ನಾಟ್ ಬಂದಿದೆ ಈ ಲೈನಲ್ಲಿ. ಸೊ ಇದೇ ಲೈನಲ್ಲಿ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬಾರ್ದು, ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಲ್ವಾ, ಇಲ್ಲಿಂದ ನಾವು ಶಿವನ್ ಕಣ್ ನಾಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ. ನೋಡಿ ಫಸ್ಟ್ ಲೈನ್ ಮಾತ್ರ ನಮಗೆ ಈ ರೀತಿ ಬರುತ್ತೆ, ಸೆಕೆಂಡ್ ಲೈನಿಂದ ನಮಗೆ ಶಿವನ್ ಕಣ್ ನಾಟು ಕರೆಕ್ಟಾಗಿ ಬರುತ್ತೆ. ನೋಡಿ ಈ ರೀತಿ ದೊಡ್ಡ ದೊಡ್ಡ ಹೋಲ್ಸ್ ಬರುತ್ತೆ, ಏಕೆಂದರೆ ನಾವು ಆಲ್ರೆಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಲ್ವ. ಹಾಗಾಗಿ ಇವಾಗ ಪಕ್ಕದ ನಾಟು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ವೈರ್ನ ಸ್ವಲ್ಪ ಎಳೆದು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಅದ್ರ ಪಕ್ಕದ ನಾಟ್ನ ನಾವು ಶಿವನ್ ಕಣ್ ನಾಟ್ ಹಾಕೋಬೇಕು. ಈ ವೈರ್ ಇದೆಯಲ್ಲ, ಈ ವೈರ್ನ ನೋಡಿ ಹೀಗೆ ನಮ್ಮ ಎಡಭಾಗದಲ್ಲಿ ತೊಗೋಬೇಕು. ತೊಗೊಂಡು ರನ್ನಿಂಗ್ ವೈರು ಮೇಲ್ಭಾಗಕ್ಕೆ ಬರಬೇಕು. ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ಎಸ್ ಶೇಪಲ್ಲಿ ಬರಬೇಕು. ಈ ರೀತಿ ಇಟ್ಕೊಂಡು ನೋಡಿ ಈ ಲೂಪ್ ಒಳಗಡೆ ಈ ವೈರ್ನ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡಿಕೊಂಡ್ರೆ ನಮಗೆ ಶಿವನ್ ಕಣ್ ನಾಟು ಬರುತ್ತೆ. ನೋಡಿ ಒಂದು ನಾಟು ಸೀದಾ ನಾಟ್ ಹಾಕ್ಕೊಂಡ್ರೆ ಒಂದು ನಾಟು ರಿವರ್ಸ್ ನಾಟ್ ಹಾಕ್ಕೋಬೇಕು, ಉಲ್ಟಾ ನಾಟ್ ಹಾಕ್ಕೋಬೇಕು. ಅದೇ ಶಿವನ್ ಕಣ್ ನಾಟು. ನೋಡಿ
ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಾಗ ಈ ರೀತಿ ಹೋಲ್ಸ್ ಬಂದಿದೆ, ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಈ ರೀತಿ ಹೋಲ್ಸ್ ಬಂದಿದೆ. ಸೊ ಇದೊಂದು ಲೈನ್ ಮಾತ್ರ ನಮಗೆ ಹೋಲ್ಸ್ ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಲೈನಿಂದ ನಮಗೆ ಶಿವನ್ ಕಣ್ಣು ನಾಟು ಕರೆಕ್ಟಾಗಿ ಬರುತ್ತೆ ನೋಡಿ. ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ಇದೇ ರೀತಿಯೇ ಈ ಲೈನ್ ಪೂರ್ತಿಯಾಗಿ ಹಾಕ್ಕೋಬೇಕು. ನಾವು ಫಸ್ಟ್ ಲೈನಲ್ಲಿ ಮಾತ್ರ ಮೂಲೆ ತಿರುಗಿಸ್ಕೊಳ್ಳೋದು, ಸೆಕೆಂಡ್ ಲೈನಿಂದ ಮೂಲೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಳ್ತಾ ಹೋಗಬೇಕು. ನೋಡಿ ಹೀಗೆ ಇದೇ ರೀತಿಯೇ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ಇವಾಗ ಈ ಲೈನ್ ಪೂರ್ತಿಯಾಗಿ ನಾನು ಹಾಕ್ಕೊಂಡು ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋದು ಅಂತ ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಏಕೆಂದರೆ ನಾವಿಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಿದ್ದೀವಲ್ವ ಈ ಲೈನಿಂದ, ಹಾಗಾಗಿ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಇವಾಗ ಇದೇ ರನ್ನಿಂಗ್ ವೈರ್ ತೊಗೊಂಡು ಒಂದು ರೌಂಡ್ ಪೂರ್ತಿ ನೋಡಿ ಈ ರೀತಿ ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ನಾನು ನೆಕ್ಸ್ಟ್ ಲೈನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಂಗೆ ಈ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಂಗೆ ಬಾಕ್ಸ್ ನಾಟ್ ಬಂದಿದೆ, ಇದು ಲಾಸ್ಟ್ ನಾಟು ನೋಡಿ. ಲಾಸ್ಟ್ ನಾಟು ನನಗೆ ಶಿವನ್ ಕಣ್ಣು ನಾಟ್ ಬಂದಿದೆ. ನೋಡಿ ನಾನಿಲ್ಲಿ ಲೈನ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಬಾಕ್ಸ್ ನಾಟಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಲೈನ್ ಎಂಡ್ ಆಗಬೇಕಾದ್ರೆ ನನಗೆ ಶಿವನ್ ಕಣ್ಣು ನಾಟಲ್ಲಿ ಎಂಡ್ ಆಗಿದೆ. ಇದೇ ರೀತಿಯೇ ಆಗಬೇಕು. ಇಲ್ಲ ಅಂದರೆ ನಮಗೆ ಇಲ್ಲಿ ಬಾಕ್ಸ್ ನಾಟ್ ಬಂದು ಇಲ್ಲೂ ಬಾಕ್ಸ್ ನಾಟ್ ಬಂದರೆ ನಮಗೆ ಸರಿಯಾಗಿ ಬರೋದಿಲ್ಲ. ಸೊ ನೋಡಿ ಇವಾಗ ಇಲ್ಲಿ ನಾವು ಲ್ಯಾಡರ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ರನ್ನಿಂಗ್ ವೈರ್ ಈ ರೀತಿ ಮಡಚಿ ಒಳಭಾಗಕ್ಕೆ ತೊಗೊಂಡು ಈ ಫಸ್ಟ್ ನಾಟ್ ಹಾಕ್ಕೊಂಡಿದ್ವಲ್ವ, ಈ ಫಸ್ಟ್ ನಾಟಲ್ಲಿ ಬಂದಿರೋ ವೈರ್ನ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಈ ರೀತಿ ಮೇಲ್ಭಾಗಕ್ಕೆ ಎತ್ಕೊಂಡು ನೋಡಿ ಈ ರನ್ನಿಂಗ್ ವೈರ್ ಇದೆಯಲ್ಲ ಇದನ್ನು ಇಲ್ಲಿ ಒಳಭಾಗಕ್ಕೆ ಹಾಕ್ಕೊಂಡು ಈ ಲೂಸ್ ಮಾಡ್ಕೊಂಡಿದ್ವಲ್ವ ವೈರು, ಆ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಇವಾಗ ನಾವು ಈ ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇವಾಗ ಈ ರನ್ನಿಂಗ್ ವೈರ್ ಎಳೆದ್ರೆ ನಮಗೆ ಈ ನಾಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಹೀಗೆ ಇವಾಗ ನಮಗೆ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಯಿತು. ಇವಾಗ ಥರ್ಡ್ ಲೈನ್ ಹಾಕ್ಕೋಬೇಕು. ಮೂರನೇ ಲೈನ್ ಹಾಕ್ಕೋಬೇಕಾದ್ರೆ ನೋಡಿ ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಇದೇ ಲೈನಲ್ಲಿ ನಾವು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬಾರ್ದು. ನೋಡಿ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಲೈನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ನಮ್ಗೆ ಇಲ್ಲಿ ಕೂಡ ಬಾಕ್ಸ್ ನಾಟೇ ಬಂದಿದೆ. ಸೊ ನೋಡಿ ಫಸ್ಟ್ ಲೈನಲ್ಲಿ ನಮಗೆ ಶಿವನ್ ಕಣ್ಣು ನಾಟ್ ಬಂದಿದೆಯಲ್ವ, ಅದಕ್ಕೆ ಅಪೋಸಿಟ್ ಲೈನಲ್ಲಿ ನಮಗೆ ಅಪೋಸಿಟ್ ನಾಟು ಬಾಕ್ಸ್ ನಾಟೇ ಬರಬೇಕು. ನೋಡಿ ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋತೀನಿ ಲೈನ್ನ. ನೀವು ಗಮನಿಸ್ಬೇಕು ನೋಡಿ ಶಿವನ್ ಕಣ್ಣು ನಾಟ್ ಹಾಕಿದಾಗ ಈ ರೀತಿ ಜೋಡಿ ಜೋಡಿ ವೈರು ಬರಬೇಕು. ನಿಮಗೆ ಒಂಟಿ ವೈರು ಬರಬಾರ್ದು, ಸಿಂಗಲ್ ವೈರ್ ಬರಬಾರ್ದು. ಸಿಂಗಲ್ ವೈರ್ ಬಂದರೆ ನೀವು ತಪ್ಪಾಗಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ನೋಡಿ ಕಂಪ್ಲೀಟಾಗಿ ನನಗಿಲ್ಲಿ ಜೋಡಿ ಜೋಡಿ ವೈರೇ ಬಂದಿದೆ. ಸೊ ಇದೇ ರೀತಿ ನೀವು ನೋಡ್ಬಿಟ್ಟು ಹಾಕ್ಕೋಬೇಕು. ಬೈ ಮಿಸ್ಸಾಗಿ ನೀವು ಒಂಟಿ ವೈರ್ ಬಂತು ಅಂದರೆ ನಿಮ್ಗೆ ಅಲ್ಲಿ ಶಿವನ್ ಕಣ್ಣು ನಾಟ್ ಬರೋದಿಲ್ಲ. ಸೊ ನೀವು ಚೆಕ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನಾವು ಶಿವನ್ ಕಣ್ಣು ನಾಟ್ ಹಾಕಿದ್ವಿ ಅಂದರೆ ಈ ರೀತಿ ಜೋಡಿ ವೈರೇ ಬರಬೇಕು. ಇವಾಗ ನೋಡಿ ನಿಮಗೆ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀನಿ. ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಈ ವೈರ್ ಇದೆಯಲ್ಲ, ಈ ವೈರು ನಮ್ಮ ಬಲಭಾಗಕ್ಕೆ ಬರುತ್ತೆ, ರನ್ನಿಂಗ್ ವೈರು ಕೆಳಭಾಗಕ್ಕೆ ಬರುತ್ತೆ. ನೋಡಿ ಈ ವೈರ್ ಇದೆಯಲ್ಲ ನಾಟಲ್ಲಿ ಬಂದಿರೋ ವೈರು ಬಲಭಾಗಕ್ಕೆ ಬರುತ್ತೆ, ರನ್ನಿಂಗ್ ವೈರು ಕೆಳಭಾಗಕ್ಕೆ ಬರುತ್ತೆ. ಫಸ್ಟ್ ಲೈನಲ್ಲಿ ಇಲ್ಲಿ ಬಾಕ್ಸ್ ನಾಟ್ ಬಂದಿದೆ. ಇವಾಗ ಇಲ್ಲಿ ನಾನು ಶಿವನ್ ಕಣ್ಣು ನಾಟ್ ಹಾಕ್ಕೋತೀನಿ. ನೋಡಿ ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಾಗ ನೋಡಿ ಈ ವೈರು ನಾಟಲ್ಲಿ ಬಂದಿರೋ ವೈರು ಎಡಭಾಗದಲ್ಲಿ ಬರುತ್ತೆ, ರನ್ನಿಂಗ್ ವೈರು ಮೇಲ್ಭಾಗದಲ್ಲಿ ಬರುತ್ತೆ. ನೀವು ನೋಡ್ಬೋದು ಬಾಕ್ಸ್ ನಾಟ್ ಹಾಕ್ಕೊಂಡಾಗ ನಮಗೆ ಈ ವೈರ್ ಇದೆಯಲ್ಲ ನಾಟಲ್ಲಿ ಬಂದಿರೋ ವೈರು ಬಲಭಾಗಕ್ಕೆ ಬರುತ್ತೆ. ಶಿವನ್ ಕಣ್ಣು ನಾಟ್ ಹಾಕ್ಕೊಂಡಾಗ ನಾಟಲ್ಲಿ ಬಂದಿರೋ ವೈರು ಎಡಭಾಗಕ್ಕೆ ಬರುತ್ತೆ.
ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ರನ್ನಿಂಗ್ ವೈರ್ನ ನೋಡೋದಾದರೆ ಬಾಕ್ಸ್ ನಾಟ್ ಹಾಕ್ಕೊಂಡಾಗ ವೈರು ಕೆಳಭಾಗದಲ್ಲಿ ಬರುತ್ತೆ, ಶಿವನ್ ಕಣ್ ನಾಟ್ ಹಾಕ್ಕೊಂಡಾಗ ವೈರು ಮೇಲ್ಭಾಗದಲ್ಲಿ ಬರುತ್ತೆ. ಸೊ ಫಸ್ಟ್ ಟೈಮ್ ಹಾಕೋವಂಥವ್ರು, ಕನ್ಫ್ಯೂಸ್ ಆಗೋವಂಥವ್ರು ಈ ರೀತಿ ನೀವು ಐಡೆಂಟಿಫೈನ ಮಾಡ್ಬೋದು, ಅಂದರೆ ಈ ರೀತಿ ಗುರ್ತಿಸ್ಕೋಬೋದು. ನೀವು ಯಾವ ನಾಟ್ ಹಾಕ್ಕೊಂಡಿದ್ದೀರಾ, ಲಾಸ್ಟಲ್ಲಿ ಯಾವ ನಾಟ್ ಹಾಕ್ಕೋಬೇಕು ಅನ್ನೋದನ್ನು ಈ ರೀತಿ ನೀವು ಗುರ್ತಿಸ್ಕೋಬೋದು. ನೋಡಿ ಇವಾಗ ಬಾಕ್ಸ್ ನಾಟ್ ಹಾಕ್ಕೊಂಡೆ ಅಲ್ವಾ, ಬಾಕ್ಸ್ ನಾಟ್ ಹಾಕ್ಕೊಂಡಾಗ ಇದು ಬಲಭಾಗಕ್ಕೆ ಬರುತ್ತೆ, ಇದು ಕೆಳಭಾಗಕ್ಕೆ ಬರುತ್ತೆ. ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೋತೀನಿ. ನೋಡಿ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡಾಗ ಈ ವೈರು, ನಾಟಲ್ಲಿ ಬಂದಿರೋ ವೈರು ಎಡಭಾಗದಲ್ಲಿ ಬರುತ್ತೆ, ರನ್ನಿಂಗ್ ವೈರು ಮೇಲ್ಭಾಗದಲ್ಲಿ ಬರುತ್ತೆ. ಸೊ ಈ ರೀತಿ ಬರುತ್ತೆ. ನೋಡಿ ಇವಾಗ ಇಲ್ಲಿಂದ ನಮಗೆ ಶಿವನ್ ಕಣ್ ನಾಟು ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ನೀವಿಲ್ಲಿ ನೋಡ್ಬೋದು. ನೋಡಿ ಈ ರೀತಿ ಹೋಲ್ಸ್ ಬರುತ್ತೆ. ಸೊ ಇದೇ ರೀತಿಯೇ ನಾವು ಇವಾಗ ಲೈನ್ನ ಹಾಕ್ಕೊಂಡು ಹೋಗಬೇಕು. ನೋಡಿ ಹೀಗೆ. ಸೊ ಇಲ್ಲಿವರೆಗೂ ನಾನೇನು ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾನು 6 ಲೈನ್ ಹಾಕ್ಕೋಬೇಕು ಎತ್ತರನ. ಸೊ ಇದು 3ನೇ ಲೈನ್ ಹಾಕ್ಕೋತಾ ಇರೋದು. ಇನ್ನೂ 3 ಲೈನ್ ಹಾಕ್ಕೋಬೇಕು. ಈ ಲೈನ್ ಕಂಪ್ಲೀಟ್ ಆದಮೇಲೆ ಇನ್ನೂ 3 ಲೈನು ಎತ್ತರ ಹಾಕ್ಕೋಬೇಕು. ಇವಾಗ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು, ಎತ್ತರ ಅಂದರೆ 6 ಲೈನ್ ಎತ್ತರ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಪಂಪ್ಕಿನ್ ಶೇಪಿಗೆ ವೈರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಇದನ್ನು 6 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 6 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 6ನೇ ಲೈನು ಲ್ಯಾಡರ್ ನಾಟ್ ಹಾಕ್ಕೊಂಡು ನಾನು ಲೈನು ಫಿನಿಷ್ ಮಾಡ್ಕೊಂಡಿದ್ದೀನಿ. ಇವಾಗ ಪಂಪ್ಕಿನ್ ಶೇಪ್ ಬರೋದಕ್ಕೆ ನಾವಿಲ್ಲಿ ಎಕ್ಸ್ಟ್ರಾ ವೈರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಎಕ್ಸ್ಟ್ರಾ ಪೀಸ್ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಪೀಸ್ ವೈರು ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕಂತ ನೋಡೋಣ. ಸೊ ನೋಡಿ ಆಲ್ರೆಡಿ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಕ್ ವೈಟ್ ಕಲರು ವೈರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ 1 ಅಡಿ, 2 ಅಡಿ, 2.25 ಅಡಿ, 2 ಅಡಿ 10 ಇಂಚು ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. 2.25 ಅಡಿ ಅಳತೆಯಲ್ಲಿ ವೈರ್ ಏನು ಕಟ್ ಮಾಡ್ಕೊಂಡಿದ್ದೀನಿ, ಇದೇ ಪೀಸ್ ವೈರ್ ಇಟ್ಕೊಂಡು ನಾವು ಟೋಟಲಾಗಿ 20 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ 20 ಪೀಸ್ ವೈರನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 20 ಪೀಸ್ ವೈರನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ನಾವು ಜಾಯಿನ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ ನಾನಿಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವೈರ್ನ. ಸೊ ನೋಡಿ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಆವಾಗ ನಮಗೆ ವೈರು ಒಳಭಾಗಕ್ಕೆ ತೋರಿಸೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ಪಂಪ್ಕಿನ್ ಶೇಪ್ ಹಾಕಿದ್ಮೇಲೆ ಉಲ್ಟಾ ಮಾಡೋದಕ್ಕಾಗೋದಿಲ್ಲ, ಹೀಗಿದ್ದಾಗ ನಾವು ಉಲ್ಟಾ ಮಾಡ್ಕೋಬೋದು. ಸೊ ನೋಡಿ ಈ ರೀತಿ ಉಲ್ಟಾ ಮಾಡಿಕೊಂಡು ಇವಾಗ ನೀವಿಲ್ಲಿ ನೋಡ್ಕೋಬೇಕು ರನ್ನಿಂಗ್ ವೈರ್ ಎಲ್ಲಿಗೆ ಬಂದಿದೆ. ನೋಡಿ ಇಲ್ಲಿಗೆ ರನ್ನಿಂಗ್ ವೈರ್ ಬಂದಿದೆ. ನೋಡಿ ನಾವು ಲ್ಯಾಡರ್ ನಾಟ್ ಹಾಕೋದ್ರಿಂದ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಎಲ್ಲೆಲ್ಲಿ ಲ್ಯಾಡರ್ ನಾಟ್ ಹಾಕಿರ್ತೀವಿ ಅಲ್ಲಿ ನೋಡಿ ಈ ರೀತಿ ನಮಗೆ ವೈರ್ ಬಂದಿರುತ್ತೆ. ಸೊ ಇವಾಗ ನೋಡಿ ನಾನಿಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಳಭಾಗಕ್ಕೆ ತೋರಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾನಿಲ್ಲಿ ವಿ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಯಾವ ರೀತಿ ಜಾಯಿನ್ ಮಾಡೋದಂತ ನೋಡೋಣ. ಇಲ್ಲಿ ನೋಡಿ ಇಲ್ಲಿ ಬ್ಲೂ ಕಲರ್ ವೈರ್ ಇದೆಯಲ್ಲ, ಈ ಬ್ಲೂ ಕಲರ್ ವೈರಿಗೆ ನಾನಿಲ್ಲಿ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ. ನೋಡಿ ಈ ವೈರ್ ಜಾಯಿನ್ ಮಾಡ್ಕೋಬೇಕಾದ್ರೆ ನಾವು ಈ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಬೇಕಾದ್ರೆ ನೋಡಿ ಹೀಗೆ ತೋರಿಸ್ಕೋತೀವಲ್ವ, ಈಗ ಸೀದಾ ಬರುತ್ತೆ ವೈರು. ಈ ವೈರು ಉಲ್ಟಾ ಬರಬೇಕು. ಉಲ್ಟಾ ಬಂದ್ರೇ ನಮಗೆ ನೋಡಿ ಈ ರೀತಿ ನಾವು ಇಟ್ಕೊಂಡಾಗ ಈ ವೈರು ನಮಗೆ ಸೀದಾ ಬರೋದು. ನೋಡಿ ಹೀಗೆ ಸೀದಾ ಬರಬೇಕು ವೈರು. ಹಾಗಾಗಿ ಇಲ್ಲಿ ನಾವು ಉಲ್ಟಾ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಹೀಗೆ. ನೋಡಿ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿಲ್ಲ. ಬಾಕ್ಸ್ ನಾಟ್ ಹಾಕಿದ್ರೆ ನೋಡಿ ಈ ರೀತಿ ಒಂದೇ ಸೈಡಲ್ಲಿ ಲೈನ್ಸ್ ಬರುತ್ತೆ. ಸೊ ನಾಟಲ್ಲಿ ಒಂದೇ ಸೈಡಲ್ಲಿ ನಾವು ತೋರಿಸ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ನಾವು ಶಿವನ್ ಕಣ್ ನಾಟ್ ಹಾಕಿರೋದ್ರಿಂದ ಈ ರೀತಿ ಜಿಗ್ಸಾಕ್ ಶೇಪಲ್ಲಿ ಬರುತ್ತೆ ನಾಟು. ಸೊ ಆ ಜಿಗ್ಸಾಕ್ ಶೇಪಲ್ಲೇ ನಾವು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ.
ನೋಡಿ ಹೀಗೆ ಒಂದು 5ರಿಂದ 6 ನಾಟ್ ಒಳಭಾಗಕ್ಕೆ ವೈರ್ಗಳನ್ನ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೀಗೆ ಇವಾಗ ನೋಡಿ ಇಲ್ಲಿವರೆಗೂ ನಾನು ವೈರ್ನ ತೋರಿಸ್ಕೊಂಡಿದ್ದೀನಲ್ವಾ, ಈ ವೈರ್ ಲಾಸ್ಟಲ್ಲಿ ಇದೆಯಲ್ಲ, ಈ ವೈರ್ನ ಸ್ವಲ್ಪ ಈ ರೀತಿ ಒಳಭಾಗಕ್ಕೆ ತೋರಿಸ್ಕೊಳ್ಳೋಣ. ನೋಡಿ 1 ನಾಟ್ ಒಳಭಾಗಕ್ಕೆ ಈ ರೀತಿ ಮಡಚ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು ನಾಟ್ನ. ನೋಡಿ ಈ ವೈರ್ನ ಟೈಟ್ ಮಾಡ್ಕೋಬೇಕು, ಆವಾಗ ನಮಗೆ ಈ ರೀತಿ ಬರುತ್ತೆ. ನೋಡಿ ಇಲ್ಲಿ ರೆಡ್ ಕಲರ್ ಆದಮೇಲೆ ವೈಟ್ ಕಲರು ನಾಟ್ ಬರುತ್ತೆ, ಅದಾದಮೇಲೆ ಮತ್ತೆ ಬ್ಲೂ ಕಲರು ಮತ್ತೆ ವೈಟ್ ಕಲರ್, ಆ ರೀತಿ ಬರೋ ರೀತಿ ನಾವು ಹಾಕ್ಕೋಬೇಕು. ಇವಾಗ ನೋಡಿ ಇನ್ನೊಂದು ವೈರ್ ತೋರಿಸ್ಕೊಡ್ತೀನಿ. ಇವಾಗ ಇಲ್ಲಿ ಬ್ಲೂ ಕಲರಲ್ಲಿ ಫಸ್ಟ್ ವೈರ್ ಬಂದಿದೆಯಲ್ವಾ, ಅಲ್ಲಿಗೆ ನಾವು ಈ ವೈರ್ನ ಜಾಯಿನ್ ಮಾಡ್ಕೊಂಡ್ವಿ ಅಲ್ವಾ. ಇವಾಗ ಇಲ್ಲಿ ರೆಡ್ ಕಲರ್ ವೈರಿಗೆ ನಾವು ಜಾಯಿನ್ ಮಾಡ್ಕೋಬೇಕು. ರೆಡ್ ಕಲರಲ್ಲಿ ಫಸ್ಟ್ ನಾಟ್ ಬಂದಿದೆಯಲ್ವಾ, ಆ ನಾಟ್ ಒಳಭಾಗಕ್ಕೆ ನಾವು ಈ ವೈರ್ನ ತೋರಿಸ್ಕೋಬೇಕಾಗತ್ತೆ. ನೋಡಿ ಹೇಗೆ ನೋಡಿ ಹೀಗೆ ತೋರಿಸ್ಕೊಂಡು ಇಲ್ಲಿಗೆ ನೀವು ಕಟ್ ಮಾಡ್ಕೋಬೋದು. ಸೊ ನಾನು ನೋಡಿ ಇದನ್ನು ಈ ರೀತಿ ಮಡಚಿ ಇಲ್ಲಿಗೆ ಸಿಗಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ ನಾನು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡ್ಕೋಬೋದು. ಸೊ ನಾನು ಈ ರೀತಿ ಹಾಕ್ಕೋತಾ ಇದ್ದೀನಿ, ಸೇಫಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ ಯಾವ ರೀತಿ ಜಾಯಿನ್ ಮಾಡೋದಂತ. ನೋಡಿ ಇವಾಗ ಮತ್ತೆ ಇಲ್ಲಿ ಫಸ್ಟು ಬ್ಲೂ ಕಲರ್ಗೆ, ಅದಾದಮೇಲೆ ಮತ್ತೆ ಫಸ್ಟು ರೆಡ್ ಕಲರ್ಗೆ, ಫಸ್ಟು ಬ್ಲೂ ಫಸ್ಟು ರೆಡ್, ಆ ಕಲರ್ ನಾಟ್ಗಳಿಗೆ ನಾವು ಈ ವೈರ್ಗಳನ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಎಲ್ಲ ವೈರ್ಗಳನ್ನ ಜಾಯಿನ್ ಮಾಡ್ಕೊಂಡು, ನಾವೇನು 20 ಪೀಸ್ ವೈರ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಆ 20 ಪೀಸ್ ವೈರನ್ನು ಇದೇ ರೀತಿ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ಇಲ್ಲಿ ನಾನು ವೈರ್ಗಳನ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಂದೊಂದು ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಸೀದಾ ಮಾಡ್ಕೊಳ್ಳೋಣ. ನೋಡಿ ಎಲ್ಲದಕ್ಕೂ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ, ಆವಾಗ ನಮಗೆ ಇದು ತರ್ಚೋದಿಲ್ಲ. ಸೊ ನೋಡಿ ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ರೀತಿ ಉಲ್ಟಾ ಮಾಡ್ಕೊಂಡ್ಮೇಲೆ ನೀವು ಒಂದು ಸತಿ ವೈರ್ಗಳನ್ನ ಚೆಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಇದನ್ನು ಹೀಗೆ ಒಳಭಾಗಕ್ಕೆ ತೂರಿಸ್ಕೋಬೇಕು. ಸೊ ನೋಡಿ ಒಂದೇ ವೈರು ಬಿಚ್ಕೊಂಡಿರೋದು, ಯಾವುದು ಬಿಚ್ಕೊಂಡಿಲ್ಲ, ಸರಿಯಾಗಿದೆ. ಇವಾಗ ನೋಡಿ ಇಲ್ಲಿ ನೀವು ನೋಡ್ಬೋದು. ಸೊ ನೋಡಿ ಇವಾಗ ಈ ರೆಡ್ಡು, ಈ 3 ರೆಡ್ ನಾಟ್ ಬಂದಮೇಲೆ ಒಂದು ವೈಟ್ ನಾಟ್ ಬರುತ್ತೆ. ಅದಾದಮೇಲೆ ಮತ್ತೆ ಇಲ್ಲಿ 3 ಬ್ಲೂ ನಾಟ್ ಬರುತ್ತೆ. ಅದಾದಮೇಲೆ ಒಂದು ವೈಟ್ ನಾಟ್ ಬರುತ್ತೆ. ಅದಾದಮೇಲೆ 3 ರೆಡ್ ನಾಟು, ಅದಾದಮೇಲೆ ಒಂದು ವೈಟ್ ನಾಟು, ಈ ರೀತಿಯೇ ಬರಬೇಕು ಇವಾಗ. ಸೊ ಈ ರೀತಿ ಬಂದ್ರೇ ನಮಗೆ ಪಂಪ್ಕಿನ್ ಶೇಪಲ್ಲಿ ಬ್ಯಾಸ್ಕೆಟ್ ಬರೋದು, ಇಲ್ಲಾಂದರೆ ಪಂಪ್ಕಿನ್ ಶೇಪು ಬರೋದಿಲ್ಲ. ಸೊ ನೋಡಿ ಇದು ಈ ರೀತಿ ಬರುತ್ತಲ್ವ, ಇದನ್ನು ನೀವು ಈ ಕಡೆಗೆ ತಗೋಬೇಕು. ಈ ರೆಡ್ ಕಲರು ಮತ್ತು ಬ್ಲೂ ಕಲರ್ ಮಧ್ಯಕ್ಕೆ ನಾವು ವೈಟ್ ಕಲರ್ ಬರೋ ರೀತಿ ಹಾಕ್ಕೋಬೇಕು. ಇವಾಗ ನೋಡಿ ಇದು ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ತಗೊಳ್ಳೋಣ. ಸೊ ನೋಡಿ ಲಾಸ್ಟ್ ಲೈನಲ್ಲಿ ನಮಗೆ ಈ ನಾಟಿಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ನೋಡಿ ನೆಕ್ಸ್ಟ್ ಲೈನ್ನ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಈ ನಾಟ್ ಪಕ್ಕದ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಸ್ಟಾರ್ಟ್ ಮಾಡಬೇಕು. ಬಾಕ್ಸ್ ನಾಟ್ ಹಾಕ್ಕೊಂಡೆ ನಾನು ಇಲ್ಲಿ ಲೈನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟ್ ಲೈನಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇನ್ನೆಲ್ಲ ಲೈನಲ್ಲೂ ಬಾಕ್ಸ್ ನಾಟೇ ಬರುತ್ತೆ. ಯಾಕೆ ಅಂದರೆ ಸೆಕೆಂಡ್ ನಾಟು ಶಿವನ್ ಕಣ್ ನಾಟ್ ಬಂದಿರುತ್ತೆ. ಸೊ ನಾವು ಲ್ಯಾಡರ್ ನಾಟ್ ಇಲ್ಲಿ ಹಾಕ್ಕೊಂಡಿರ್ತೀವಲ್ವ, ಇಲ್ಲಿ ಶಿವನ್ ಕಣ್ ನಾಟ್ ಬಂದಿದ ಮೇಲೆ ನಮಗಿಲ್ಲಿ ಬಾಕ್ಸ್ ನಾಟೇ ಬರಬೇಕು. ಇಲ್ಲಿ ಶಿವನ್ ಕಣ್ ನಾಟ್ ಬಂದಮೇಲೆ ಇಲ್ಲೂ ಶಿವನ್ ಕಣ್ ನಾಟ್ ಬಂದರೆ ನಮಗೆ ಡಿಸೈನೇ ಬರೋದಿಲ್ಲ. ಸೊ ಇವಾಗ ನೋಡಿ ಇಲ್ಲಿ 3 ವೈರು ರೆಡ್ ಕಲರ್ ವೈರ್ ಇದೆ. ಇವಾಗ ಇಲ್ಲಿ ನಮಗೆ ಮಿಲ್ಕ್ ವೈಟ್ ಕಲರು ವೈರ್ ಬರಬೇಕು. ಸೊ ಇದನ್ನು ನಾನಿಲ್ಲಿ ಶಿವನ್ ಕಣ್ ನಾಟಾಗಿ ಹಾಕ್ಕೋತೀನಿ.
ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡ್ಮೇಲೆ ನಾವು ಮಿಲ್ಕ್ ವೈಟ್ ಕಲರು ವೈರ್ನ ಜಾಯಿನ್ ಮಾಡ್ಕೊಂಡಿದ್ವಲ್ವ, ಆ ವೈರಲ್ಲಿ ನಾವು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಮತ್ತು ನೆಕ್ಸ್ಟು ಬ್ಲೂ ಕಲರ್ ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ಬಾಕ್ಸ್ ನಾಟ್ ಹಾಕ್ಕೋಬೇಕು. ಇದು ಒಂದು ಲೈನು ನಮಗೆ ಶಿವನ್ ಕಣ್ ನಾಟು ಬರೋದಿಲ್ಲ, ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ ಹೋಲ್ಸು. ಸೊ ನೋಡಿ ಈ ರೀತಿ ಬರುತ್ತೆ, ಏಕೆಂದರೆ ನಾವು ಇಲ್ಲಿ ಎಕ್ಸ್ಟ್ರಾ ವೈರ್ನ ಜಾಯಿನ್ ಮಾಡಿರೋದ್ರಿಂದ ಆ ರೀತಿ ಬರುತ್ತೆ ನೋಡಿ. ಇವಾಗ ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ ನಾಟು, ಒಂದು ಬಾಕ್ಸ್ ನಾಟು, ಒಂದು ಶಿವನ್ ಕಣ್ ನಾಟು, ಇದೇ ರೀತಿಯೇ ಹಾಕ್ಕೋಬೇಕು. ನೋಡಿ ಈ ರೀತಿ ಹೋಲ್ಸು ದೊಡ್ಡದಾಗಿ ಬರುತ್ತೆ, ಏಕೆಂದರೆ ನಾವಿಲ್ಲಿ ಪಂಪ್ಕಿನ್ ಶೇಪ್ ಬರೋದಕ್ಕೆ ಎಕ್ಸ್ಟ್ರಾ ವೈರ್ ಜಾಯಿನ್ ಮಾಡಿರೋದ್ರಿಂದ ಈ ರೀತಿ ಬರುತ್ತೆ. ಸೊ ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಆಯ್ತಲ್ವಾ, ಇವಾಗ ನೆಕ್ಸ್ಟ್ ನಾವು ಬಾಕ್ಸ್ ನಾಟ್ನ ಹಾಕ್ಕೋಬೇಕು. ಸೊ ಈ ಲೈನು ಮತ್ತು ಪಂಪ್ಕಿನ್ ಶೇಪ್ ಬಂದಮೇಲೆ ನಾವು ಮಿಲ್ಕ್ ವೈಟ್ ಕಲರು ವೈರ್ನ ಕಟ್ ಮಾಡ್ಕೋತೀವಲ್ವ, ಅದೊಂದು ಲೈನ್, 2 ಲೈನು ಇದೇ ರೀತಿಯೇ ಡಿಫ್ರೆನ್ಸಲ್ಲಿ ಬರುತ್ತೆ ನೋಡಿ. ಹೋಲ್ಸು ಈ ರೀತಿ ಬರುತ್ತೆ. ಸೊ ನಾವು ಬ್ಯಾಸ್ಕೆಟ್ ಹಾಕಿದ್ಮೇಲೆ ಇದೇನು ಕಾಣೋದಿಲ್ಲ. ಇವಾಗ ನೋಡಿ ಇಲ್ಲಿ ಬಾಕ್ಸ್ ನಾಟ್ ಆಯ್ತಲ್ವಾ, ಇವಾಗ ಇಲ್ಲಿ ಬ್ಲೂ ಕಲರು 3 ನಾಟ್ ಬಂತು. 3 ನಾಟ್ ಬಂದಮೇಲೆ ನಮಗಿಲ್ಲಿ ಮಿಲ್ಕ್ ವೈಟ್ ಕಲರು ನಾಟ್ ಬರಬೇಕು ನೋಡಿ. ಇದನ್ನು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು ನೋಡಿ ಹೇಗೆ. ಸೊ ಇವಾಗ ಈ ಲೈನ್ ಪೂರ್ತಿಯಾಗಿ ನಾವು ಇದೇ ರೀತಿನೇ ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ಒಂದು ಶಿವನ್ ಕಣ್ ನಾಟ್ ಹಾಕ್ಕೋಬೇಕು. ಇವಾಗ ನಾನು ಈ ಲೈನ್ ಪೂರ್ತಿಯಾಗಿ ಫಿನಿಶ್ ಮಾಡಿಕೊಂಡು ಈ ಒಂದು ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು, ಸೊ ಈ ರೌಂಡ್ನ ಎಂಡ್ ಮಾಡೋದು ಅಂದರೆ ಇಲ್ಲಿ ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡು ರೌಂಡ್ ಎಂಡ್ ಮಾಡ್ಕೋತೀನಿ. ಅದಾದಮೇಲೆ ನೆಕ್ಸ್ಟ್ ಲೈನ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ನಾನು ತೋರಿಸ್ತೀನಿ. ಇವಾಗ ನೋಡಿ ನಾನು ಇದೊಂದು ಲೈನ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ನಮಗೆ ಈ ರೀತಿ ಬರುತ್ತೆ. ಈ ರೀತಿ ಯಾಕೆ ಬರುತ್ತೆ ಅಂತಂದರೆ ನಾವಿಲ್ಲಿ ಸೆಂಟ್ರಲ್ಲಿ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ನೋಡಿ ಈ ನಾಟು ನಮಗೆ ಶಿವನ್ ಕಣ್ ನಾಟ್ ಬರಬೇಕಾಗತ್ತೆ. ಸೊ ನಾವು ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಂಡಿರೋದ್ರಿಂದ ಇದು ಬಾಕ್ಸ್ ನಾಟ್ ಬಂದಿದೆ, ಇಲ್ಲೂ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಯಾವುದೇ ನಾಟ್ ಬರಲಿ ಈ ಲೈನ್ ನೀವು ನೋಡೋಕ್ಕೆ ಹೋಗ್ಬೇಡಿ. ಈ ಲೈನಲ್ಲಿ ಪಕ್ಕ ವೈರು ಅಂದರೆ ಫಸ್ಟ್ ಬಾಕ್ಸ್ ನಾಟ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಶಿವನ್ ಕಣ್ ನಾಟು, ಬಾಕ್ಸ್ ನಾಟು, ಶಿವನ್ ಕಣ್ ನಾಟ್ ಇದೇ ರೀತಿಯೇ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಈ ರೌಂಡ್ನ ನಾನು ಫಿನಿಶ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ರೌಂಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ. ಹೀಗೆ ಹಾಕ್ಕೊಂಡು ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕ್ಕೋತಾ ಇದ್ದೀನಿ. ಇವಾಗ ಈ ನಾಟ್ನ ಟೈಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಈ ರೀತಿ ಬರಬೇಕು. ಇವಾಗ ಇಲ್ಲಿಂದ ನಮಗೆ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಶಿವನ್ ಕಣ್ ನಾಟ್ ಬಂದಿದೆಯಲ್ವಾ, ಇವಾಗ ಇಲ್ಲಿ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾಟ್ನ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳೋಣ. ಸೊ ಈ ಲೈನ್ ಹಾಕಬೇಕಾದ್ರೆ ಅಂದರೆ ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ, ಫಸ್ಟ್ ಲೈನ್ ಹಾಕಬೇಕಾದ್ರೆ ನೀವು ವೈರ್ನ ಎಳೆದು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ. ಮತ್ತು ನೋಡಿ ಈ ವೈರ್ಗಳು ಸ್ವಲ್ಪ ಲೂಸ್ ಆಗಿರುತ್ತೆ, ಎಳ್ಕೊಂಡು ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಶಿವನ್ ಕಣ್ ನಾಟ್ ಆಯ್ತಲ್ವಾ, ನೆಕ್ಸ್ಟು ನಾಟು ನಾವು ಬಾಕ್ಸ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಇವಾಗ ಇಲ್ಲಿ ಶಿವನ್ ಕಣ್ ನಾಟು ನಮಗೆ ಕ್ಲಿಯರಾಗಿ ಬರ್ತಾ ಇದೆ. ಸೊ ನೆಕ್ಸ್ಟು ನಾಟು ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇದೇ ರೀತಿನೇ ಒಂದು ಬಾಕ್ಸ್ ನಾಟು ಒಂದು ಶಿವನ್ ಕಣ್ ನಾಟ್ ಹಾಕೋಬೇಕು.
ನೋಡಿ ಇವಾಗ ಈ ಲೈನ್ ನೋಡೋದ್ರಲ್ಲ ಯಾವ ರೀತಿ ಹಾಕ್ಕೊಳ್ಳೋದಂತ. ಇದೇ ರೀತಿ ನಾವು ಒಂದು ಶಿವನ್ಕಂಡ್ ನಾಟು ಒಂದು ಬಾಕ್ಸ್ ನಾಟ್ ಹಾಕ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ಫಿನಿಶ್ ಮಾಡಿಕೊಂಡು ಇಲ್ಲಿಗೆ ಲ್ಯಾಡರ್ ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಲೈನ್ನ ನೋಡಿ ಈ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನೆಕ್ಸ್ಟ್ ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ರೀತಿಯೇ ನಾವು ಹಾಕ್ಕೋಬೇಕಾಗತ್ತೆ. ಸೊ ಒಂದು 4ರಿಂದ 5 ಲೈನ್ ಹಾಕ್ಕೊಂಡ್ಮೇಲೆ ನಿಮಗೆ ಪಂಪ್ಕಿನ್ ಶೇಪು ನೀಟಾಗಿ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಏನು ಇದಕ್ಕೂ ಗೊತ್ತಾಗುತ್ತೆ. ಸೊ ಪಂಪ್ಕಿನ್ ಶೇಪು ನೀಟಾಗಿ ಬರುತ್ತೆ. ಸೊ ಇವಾಗ ನೋಡಿದ್ರಲ್ಲ ಇದೇ ರೀತಿ ನಾನು ಟೋಟಲಾಗಿ 11 ಲೈನ್ ಹಾಕ್ಕೋತೀನಿ. ಈಗ 1 ಲೈನ್ ಕಂಪ್ಲೀಟ್ ಆಗಿದೆ, ಇದು 2ನೇ ಲೈನು, ಇನ್ನೂ 9 ಲೈನು. ಟೋಟಲಾಗಿ 11 ಲೈನ್ ಬರೋ ರೀತಿ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ 11 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ, 12 ಲೈನ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಂಗೆ ವೈರ್ ತುಂಬ ಉದ್ದ ಮಿಕ್ಕಿತ್ತು. ಸೊ 2.25 ಅಡಿ ಅಳತೆಯಲ್ಲಿ ವೈರ್ ಕಟ್ ಮಾಡ್ಕೊಳ್ಳೋ ಬದಲು ನೀವು 2.5 ಅಳತೆಯಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಸೊ ನೋಡಿ 1 2 3 4 5 6 7 8 9 10 11 12 ಟೋಟಲಾಗಿ ನಾನು 12 ಲೈನ್ ಹಾಕ್ಕೊಂಡಿದ್ದೀನಿ. 12 ಲೈನ್ ಹಾಕ್ಕೊಂಡು ನನಗೆ ಇಷ್ಟುದ್ದ ವೈರ್ ಮಿಕ್ಕಿದೆ. ಸೊ ಇವಾಗ ಈ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕಾಗತ್ತೆ. ನೋಡಿ ಹೇಗೆ ಈ ಮಿಲ್ಕ್ ವೈಟ್ ಕಲರ್ ವೈರ್ನ ನಾವೇನು ಎಕ್ಸ್ಟ್ರಾ ವೈರ್ನ ಕಟ್ ಮಾಡ್ಕೊಂಡು ಜಾಯಿನ್ ಮಾಡ್ಕೊಂಡಿದ್ವಲ್ವ ಆ ವೈರ್ನ ನಾವು ಇವಾಗ ಒಳಭಾಗಕ್ಕೆ ತೂರಿಸ್ಕೋಬೇಕು 12 ಲೈನ್ ಆದಮೇಲೆ. ಸೊ 11 ಲೈನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ವೈರ್ ಎಕ್ಸ್ಟ್ರಾ ಮಿಕ್ಕಿತ್ತು ಅಂದ್ಬಿಟ್ಟು ನಾನೊಂದು ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿ ಒಳಭಾಗಕ್ಕೆ ನಾವು ತೂರಿಸ್ಕೋಬೇಕು. ಇದು ನೋಡಿ ಜಿಗ್ಸಾಗ್ ಶೇಪಲ್ಲಿ ಬರುತ್ತೆ. ನಾವು ಜಿಗ್ಸಾಗ್ ಶೇಪಲ್ಲೇ ತೂರಿಸ್ಕೋಬೇಕಾಗತ್ತೆ. ನೋಡಿ ಇದೇ ರೀತಿ ನಾವು ವೈರ್ ಎಷ್ಟುದ್ದ ಹೋಗುತ್ತೆ ಅಷ್ಟುದ್ದನೂ ವೈರ್ ತೋರಿಸ್ಕೊಳ್ಳಿ. ಈ 12 ನಾಟ್ ಒಳಭಾಗಕ್ಕೂ ವೈರ್ ಹೋಗುತ್ತೆ. 12 ನಾಟ್ ಒಳಭಾಗಕ್ಕೂ ವೈರ್ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋಬೇಕು. ಸೊ ಈ ಮಿಲ್ಕ್ ವೈಟ್ ಕಲರ್ ವೈರ್ನ ನಾವೇನು ಜಾಯಿನ್ ಮಾಡ್ಕೊಂಡಿದ್ವಲ್ವ ಎಕ್ಸ್ಟ್ರಾ ಪೀಸ್ ಕಟ್ ಮಾಡಿಕೊಂಡು ಪಂಪ್ಕಿನ್ ಶೇಪ್ ಬರೋದಕ್ಕೆ ಅದಷ್ಟು ವೈರನ್ನು ನಾವು ಇದೇ ರೀತಿ ಜಾಯಿನ್ ಮಾಡ್ಕೋಬೇಕು. ಇವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕ್ಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಮಗೆ ರನ್ನಿಂಗ್ ವೈರ್ ಇಲ್ಲಿದೆ ಅಲ್ವಾ, ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಎತ್ಕೋಬೇಕು. ನೋಡಿ ನಮ್ಗೆ ಇಲ್ಲಿ ಆಲ್ರೆಡಿ ಪಂಪ್ಕಿನ್ ಶೇಪು ಕಾಣಿಸ್ತಾ ಇದೆ. ಸೊ ನಾವು ಎತ್ತರ ಹಾಕಬೇಕಾದ್ರೆ ಇಲ್ಲಿ 6 ಲೈನ್ ಹಾಕ್ಕೊಂಡಿದ್ವಲ್ವ ಅದೇ ರೀತಿ ಇವಾಗ ಮೇಲ್ಭಾಗದಲ್ಲೂ ನಾವು 6 ಲೈನ್ ಹಾಕ್ಕೊಂಡ್ರೆ ನಮಗೆ ಪಂಪ್ಕಿನ್ ಶೇಪು ನೀಟಾಗಿ ಬರುತ್ತೆ. ಸೊ ನೋಡಿ ಇವಾಗ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ತೊಗೊಂಡಿದ್ದೀನಿ. ಈ ನಾಟಲ್ಲಿ ನನಗೆ ಲ್ಯಾಡರ್ ನಾಟ್ ಬಂದಿದೆ. ಸೊ ಅದ್ರ ಪಕ್ಕದ ನಾಟಲ್ಲಿ ಬಂದಿರೋ ವೈರಿಂದ ನಾನಿಲ್ಲಿ ಲೈನ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನಿಲ್ಲಿ ಬಾಕ್ಸ್ ನಾಟ್ ಹಾಕ್ಕೊಂಡು ಲೈನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಈ ವೈರ್ನ ಬಿಟ್ಬಿಡ್ಬೇಕು. ಈ ವೈರ್ನ ಒಳಭಾಗಕ್ಕೆ ತೋರಿಸ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ಕೊಡೋದಕ್ಕೋಸ್ಕರ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈ ರೀತಿ ಒಳಭಾಗಕ್ಕೆ ಹೋಗುತ್ತೆ. ಒಳಭಾಗಕ್ಕೆ ಹೋದಾಗ ನಮಗಿಲ್ಲಿ ಕೆಂಪು ಕಲರ್ ವೈರ್ ಬರಬೇಕು, ರೆಡ್ ಕಲರ್ ವೈರ್ ಬರಬೇಕು. ಶಿವನ್ಕಂಡ್ ನಾಟು ರೆಡ್ ಕಲರ್ ವೈರಲ್ಲಿ ನಾವು ಹಾಕ್ಕೋಬೇಕು. ಇಲ್ಲಿ ನೋಡಿ ನಮಗೆ ಶಿವನ್ಕಂಡ್ ನಾಟು ಶೇಪ್ ಬರೋದಿಲ್ಲ, ಹೋಲ್ಸು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಜಾಯಿನ್ ಮಾಡ್ಕೊಂಡ್ವಲ್ವ ಅದೇ ರೀತಿ ಎಂಡಿಂಗಲ್ಲೂ ಕೂಡ ನಮ್ಗೆ ಅದೇ ರೀತಿ ಹೋಲ್ಸೇ ಬರುತ್ತೆ. ಇವಾಗ ಇಲ್ಲಿ ಶಿವನ್ಕಂಡ್ ನಾಟ್ ಹಾಕ್ಕೋಬೇಕು. ಸ್ವಲ್ಪ ವೈರ್ನ ಟೈಟಾಗಿ ಎಳ್ಕೊಂಡು ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ಏಕೆಂದರೆ ಇಲ್ಲಿ ನಮಗೆ 1 ನಾಟಷ್ಟು ಗ್ಯಾಪ್ ಬರುತ್ತೆ. ಸೊ ನೋಡಿ ಆದಷ್ಟು ನಿಮ್ಗೆ ಎಷ್ಟು ಟೈಟಾಗಿ ನಾಟ್ ಹಾಕ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಟೈಟಾಗಿ ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಇಲ್ಲಿ ಜೋಡಿ ವೈರ್ ಬಂದಿದೆ. ನೀವು ಪ್ರತಿ 2 ನಾಟಿಗೂ ನೀವು ಚೆಕ್ ಮಾಡ್ಕೋಬೇಕು ಜೋಡಿ ವೈರ್ ಬಂದಿದೆಯಾ ಇಲ್ವಾ ಅಂತ. ಜೋಡಿ ವೈರ್ ಬಂದ್ರೇ ನೀವು ಕರೆಕ್ಟಾಗಿ ಹಾಕ್ಕೊಂಡಿದ್ದೀರಾ ಅಂತ. ಸೊ ಒಂಟಿ ವೈರು ಬರಬಾರ್ದು. ನಾವು ಹಾಕ್ತಾ ಕನ್ಫ್ಯೂಸ್ ಆಗಿ ನಾರ್ಮಲ್ ನಾಟೇ ಹಾಕ್ಕೊಂಡಿರ್ತೀವಿ, ಬಾಕ್ಸ್ ನಾಟು. ಹಾಗಾಗಿ ಒಂದೊಂದು ಸತಿ ನೀವು 2 ನಾಟ್ ಪ್ರತಿ 2 ನಾಟಿಗೂ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಲೈನ್ ಪೂರ್ತಿಯಾಗಿ ಹಾಕಿದ್ಮೇಲೆ ನಾವು ಒಂದು ಲೈನ್ ಪೂರ್ತಿ ಬಿಚ್ಚಬೇಕಾಗತ್ತೆ. ಮಧ್ಯದಲ್ಲಿ ಸರಿ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಶಿವನ್ಕಂಡ್ ನಾಟ್ ತಪ್ಪಾಗಿ ಹಾಕಿದರೆ. ಸೊ ಇವಾಗ ನೋಡಿ ಇಲ್ಲೂ ಅಷ್ಟೇ ಸ್ವಲ್ಪ ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕ್ಕೋಬೇಕು. ಎಷ್ಟು ಟೈಟಾಗಿ ನಿಮ್ಗೆ ಎಳಿಯೋಕ್ಕೆ ಸಾಧ್ಯನೋ ಅಷ್ಟು ಟೈಟಾಗಿ ಎಳ್ಕೊಂಡು ನೀವು ನಾಟ್ ಹಾಕ್ಕೋಬೇಕು. ನೋಡಿ ಹೋಲ್ಸು ಈ ರೀತಿ ದೊಡ್ಡದಾಗಿ ಬರುತ್ತೆ. ಸೊ ಇವಾಗ ಬಾಕ್ಸ್ ನಾಟ್ ಆಯ್ತಲ್ವ, ಇವಾಗ ಶಿವನ್ಕಂಡ್ ನಾಟ್ ಹಾಕ್ಕೋಬೇಕು.
ನೋಡಿ ಹೀಗೆ ನೋಡಿ, ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನೀವು, ಹೋಲ್ಸು ದೊಡ್ಡದಾಗಿ ಬಂದಿದೆ. ಸೊ ಇಲ್ಲೂ ನಮಗೆ ಅದೇ ರೀತಿಯೇ ಬಂದಿರೋದು ಒಂದು ಲೈನ್. ಸೊ ಇದೊಂದು ಲೈನು ಅದೇ ರೀತಿಯೇ ಬರುತ್ತೆ ನೋಡಿ. ಇವಾಗ ಇದು ಒಳಭಾಗಕ್ಕೆ ತೋರಿಸ್ಕೊಂಡಿರ್ತೀವಲ್ವ, ಸೊ ಇದು ನೀವು ಈ ರೌಂಡಲ್ಲೇ ನೀವು ಈ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ನೆಕ್ಸ್ಟ್ ರೌಂಡ್ ಹಾಕಿದ್ಮೇಲೆ ನಿಮಗೆ ಕಷ್ಟ ಆಗುತ್ತೆ. ಇದು ಪಂಪ್ಕಿನ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾವು ಉಲ್ಟಾ ಮಾಡಿ ವೈರ್ನ ತಿರುಗಿಸೋದಕ್ಕಾಗೋದಿಲ್ಲ. ಸೊ ಈ ಲೈನಲ್ಲೇ ನೀವು ತಿರುಗಿಸ್ಕೋಬೇಕು. ಸೊ ನೋಡಿ, ಇಲ್ಲಿ ಶಿವನ್ ಕಣ್ಣು ನಾಟ್ ಆಯ್ತಲ್ವಾ, ಇಲ್ಲಿ ನಾರ್ಮಲ್ ನಾಟ್ ಹಾಕ್ಕೋಬೇಕು, ಬಾಕ್ಸ್ ನಾಟು. ನಾನು ರನ್ನಿಂಗ್ ವೈರು ಬೇಸಲ್ಲಿ ರನ್ನಿಂಗ್ ವೈರ್ ಕಟ್ ಮಾಡ್ಕೋಬೇಕಾದ್ರೆ ಇದೊಂದು ವೈರು ಸ್ವಲ್ಪ ಈ ಬಂಡಲ್ ಕ್ಲೋಸ್ ಆಯಿತು, ಹಾಗಾಗಿ ಇದೊಂದು ವೈರು ಕಟ್ ಮಾಡೋದೇನಂತ ನಾನು ಹಾಗೆ ಬಿಟ್ಟಿದ್ದೆ. ಹಾಗಾಗಿ ಇದೊಂದು ವೈರು ಸ್ವಲ್ಪ ಲೆಂತಲ್ಲಿ ಬಂದಿದೆ. ಇವಾಗ ಇಲ್ಲಿ ಶಿವನ್ ಕಣ್ಣು ನಾಟ್ ಹಾಕ್ಕೋಬೇಕು. ಸೊ ಇವಾಗ ನೋಡಿದ್ರಲ್ಲ ಯಾವ ರೀತಿ ಹಾಕ್ಕೊಳ್ಳೋದಂತ, ಇದೇ ರೀತಿಯೇ ನಾನು ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೀನಿ. ಈ ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡೋದಕ್ಕೆ ಮುಂಚೆ ನಾನು ಈ ಮಿಲ್ಕ್ ವೈಟ್ ಕಲರ್ ವೈರ್ನ ಏನು ತೊಗೊಂಡಿದ್ದೀವಲ್ವ, ಇದನ್ನೆಲ್ಲ ಫಸ್ಟು ಒಳಭಾಗಕ್ಕೆ ತೋರಿಸ್ಕೋತೀನಿ. ಒಳಭಾಗಕ್ಕೆ ತೋರಿಸ್ಕೊಂಡು ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಮಾಡಿಕೊಂಡು ನೋಡಿ, ಈ ನಾಟಿಗೆ ನನಗೆ ಲ್ಯಾಡರ್ ನಾಟ್ ಬರುತ್ತೆ. ನೆಕ್ಸ್ಟ್ ಲೈನ್ನ ಈ ನಾಟಿಂದ ಸ್ಟಾರ್ಟ್ ಮಾಡ್ತೀನಿ. ಈ ನಾಟಿಂದ ಸ್ಟಾರ್ಟ್ ಮಾಡಿ ಇದೇ ರೀತಿ ನಾನು ಟೋಟಲಾಗಿ ಇಲ್ಲಿ ನಾನು 6 ಲೈನ್ ಹಾಕ್ಕೊಂಡಿದ್ದೀನಲ್ವ, ಇದೇ ರೀತಿ 6 ಲೈನು ಮೇಲ್ಭಾಗದಲ್ಲೂ ಹಾಕ್ಕೋತೀನಿ. ಈಗ 6 ಲೈನು ಪೂರ್ತಿಯಾಗಿ ನಾನು ಮೇಲ್ಭಾಗದಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಇದನ್ನು ಫಿನಿಶಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇವಾಗ 6 ಲೈನ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಇಲ್ಲಿ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು 6 ಲೈನ್ ಹಾಕ್ಕೋತೀನಿ ಅಂತ ಹೇಳಿದ್ದೆ, ನಾನು ಇಲ್ಲಿ 7 ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 ಟೋಟಲ್ 7 ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಒಂದು ಲೈನು ಈ ರೀತಿ ಒಳಭಾಗಕ್ಕೆ ಮಡಚಿದ್ರೆ ನಮಗಿಲ್ಲಿ 6 ಲೈನ್ ಬರುತ್ತೆ. ಸೊ ಇದನ್ನು ನಾವು ಒಳಭಾಗಕ್ಕಾದರೂ ಮಡಚ್ಬೋದು, ಇಲ್ಲ ಹಾಗೇನಾದರೂ ಹಾಕ್ಕೋಬೋದು ನೋಡಿ. ವೈರ್ ಇನ್ನೂ ಇಷ್ಟುದ್ದ ಮಿಕ್ಕಿದೆ, ಹಾಗಾಗಿ ನಾನು ಒಂದು ಲೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಒಳಭಾಗದಲ್ಲಿ ಮಡಚೋಣ ಅಂತ. ಸೊ ವೈರ್ ಮೆಷರ್ಮೆಂಟು ಇನ್ನೊಂದು ಅರ್ಧ ಅಡಿ ಕಡಿಮೆ ತೊಗೊಂಡ್ರೆ ನಿಮಗೆ ಸಾಕಾಗತ್ತೆ. ಸೊ ಇದಿನ್ನೂ ಸ್ವಲ್ಪ ಎತ್ತರ ಹಾಕೋಣ ಅಂತ ಸ್ವಲ್ಪ ಲೆಂತಲ್ಲಿ ತೊಗೊಂಡಿದ್ದೆ, ಇಷ್ಟೇ ಸಾಕು ಅನ್ನಿಸ್ತು ನನಗೆ. ಇದೆ ದೊಡ್ಡ ಸೈಜಲ್ಲಿ ಬಂದಿದೆ ಬ್ಯಾಗಿದು. ಸೊ ಹಾಗಾಗಿ ನಾನು 7 ಲೈನ್ಗೆ ನಿಲ್ಲಿಸಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡೋದಂತ ನೋಡೋಣ ನೋಡಿ. ಫಸ್ಟು ಇಲ್ಲಿ ರನ್ನಿಂಗ್ ವೈರ್ ಇದೆಯಲ್ವ, ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ರನ್ನಿಂಗ್ ವೈರ್ನ ಒಂದಿಷ್ಟುದ ವೈರ್ನ ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ಒಳಭಾಗದಲ್ಲಿ ನೋಡ್ಬೋದು ನೋಡಿ. ನಾನು ಆಲ್ರೆಡಿ ಇಲ್ಲಿ ವೈರ್ಗಳನ್ನೆಲ್ಲ ಮಿಲ್ಕ್ ವೈಟ್ ಕಲರ್ ವೈರ್ ಏನು ತೊಗೊಂಡಿದ್ವಲ್ಲ ನಾವು ಪಂಪ್ಕಿನ್ ಶೇಪ್ ಬರೋದಕ್ಕೆ, ಆ ವೈರ್ನೆಲ್ಲ ಒಳಭಾಗದಲ್ಲಿ ನಾನು ತೂರಿಸಿದ್ದೀನಿ. ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಲ್ಲ, ಒಳಭಾಗದಲ್ಲಿ ನಾನು ವೈರ್ಗಳನ್ನೆಲ್ಲ ತೂರಿಸಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ನಾವು ಫಿನಿಶಿಂಗ್ ಮಾಡ್ಕೊಳ್ಳೋದಂತ ನೋಡೋಣ ನೋಡಿ. ಇಟ್ಕೊಂಡು ಇದು ನಮಗೆ ಸ್ಟ್ರೈಟ್ ಬರೋದಿಲ್ಲ, ನಾವಿಲ್ಲಿ ಶಿವನ್ ಕಣ್ಣು ನಾಟ್ ಹಾಕಿರೋದ್ರಿಂದ ನಮಗೆ ಕ್ರಾಸ್ ಆಗಿ ಜಿಗ್ಜಾಗ್ ಶೇಪಲ್ಲಿ ಬರುತ್ತೆ ನೋಡಿ. ಈ ವೈರ್ ಇದೆಯಲ್ವಾ, ಈ ವೈರ್ನ ತೊಗೋಬೇಕು. ಈ ವೈರ್ನ ತೊಗೊಂಡು ಇಲ್ಲಿ ನೋಡಿ ಒಂದು ಲೈನ್ ನಾನು ಒಳಭಾಗದಲ್ಲಿ ಮಡಚ್ತಾ ಇದ್ದೀನಿ. ಸೊ ಒಂದು ಲೈನ್ ಒಳಭಾಗದಲ್ಲಿ ಮಡಚೋದ್ರಿಂದ ಸೆಕೆಂಡ್ ನಾಟ್ ಬಿಟ್ಟು 3ನೇ ನಾಟಿಗೆ ನಾನಿಲ್ಲಿ ಒಳಭಾಗದಲ್ಲಿ ವೈರ್ನ ತೋರಿಸ್ಕೊತಾ ಇದ್ದೀನಿ. ಹೀಗೆ ತೋರಿಸ್ಕೊಂಡು ಇದನ್ನು ಈ ರೀತಿ ಮಡಚ್ಕೋಬೇಕು. ಹೀಗೆ ಇಟ್ಕೊಂಡು ಇಲ್ಲಿ ಟೈಟಾಗಿ ಈ ರೀತಿ ಇಟ್ಕೋಬೇಕು, ಇಲ್ಲಾಂದರೆ ವೈರ್ ಮೇಲ್ಭಾಗಕ್ಕೆ ಬಂದುಬಿಡತ್ತೆ. ಸೊ ಒಂದು ಲೈನ್ ಮಡ್ಚ್ಕೊಳ್ಳೋದಿಲ್ಲ. ಇವಾಗ ನೋಡಿ ಇದಾಯ್ತಲ್ವ, ಹೀಗೆ ಇಟ್ಕೊಂಡು ಇಲ್ಲಿ ಬಿಗಿಯಾಗಿ ಇಟ್ಕೊಂಡು ನೆಕ್ಸ್ಟ್ ನೋಡಿ ಇದನ್ನು ಈ ಕಡೆ ಸೈಡಿಗೆ ತಿರುಗಿಸ್ಕೋಬೇಕು. ನಾವು ಜಿಗ್ಜಾಗ್ ಶೇಪಲ್ಲಿ ಬರುತ್ತಲ್ವ ವೈರು, ಜಿಗ್ಜಾಗ್ ಶೇಪಲ್ಲೇ ನಾವು ವೈರ್ನ ಒಳಭಾಗದಲ್ಲಿ ತೋರಿಸ್ಕೋಬೇಕಾಗತ್ತೆ. ನಾವು ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟ್ ಹಾಕ್ಕೊಂಡಿರೋದ್ರಲ್ಲಿ ನೋಡಿ ಒಳಭಾಗದಲ್ಲಿ ನಮಗೆ ಒಂದೇ ಸಮ ಬರೋದಿಲ್ಲ. ನಾವು ಬಾಕ್ಸ್ ನಾಟ್ ಹಾಕಿದಾಗ ನೋಡಿ ಈ ರೀತಿ ಒಂದೇ ಥರ ಬರುತ್ತೆ ನಮಗೆ ಲೈನ್ಸು. ಇದು ಶಿವನ್ ಕಣ್ಣು ನಾಟ್ ಹಾಕಿರೋದ್ರಿಂದ ನಮ್ಗೆ ಈ ರೀತಿ ಜಿಗ್ಜಾಗ್ ಶೇಪಲ್ಲಿ ಬರುತ್ತೆ. ನಾವು ವೈರ್ನ ಒಳಭಾಗದಲ್ಲಿ ಇದೇ ರೀತಿಯೇ ತೋರಿಸ್ಕೋಬೇಕಾಗತ್ತೆ. ಒಂದು 4ರಿಂದ 5 ವೈರ್ ತೂರಿಸೋವರೆಗೂ ನಿಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಆಮೇಲೆ ಈ ಕಡೆ ಸೈಡಲ್ಲಿ ವೈರ್ ನಮಗೆ ಸಿಗೋದಿಲ್ಲ ವೈರ್ ತೂರಿಸಿದ್ಮೇಲೆ. ಸೊ ಈ ಕಡೆಯಿಂದ ಹೀಗೆ ತೂರಿಸ್ಕೊಂಡು ಹೋಗ್ಬೋದು. ನೋಡಿ ಹೀಗೆ ಇದೇ ರೀತಿ ಜಿಗ್ಜಾಗ್ ಶೇಪಲ್ಲೇ ನಾವು ವೈರ್ನ ತೂರಿಸ್ಕೋಬೇಕಾಗತ್ತೆ.
ಸೊ ಇಲ್ಲಿಂದ ನಾನು ಸೆಕೆಂಡ್ ನಾಟಿಗೆ ಒಂದು ಲೈನು ಒಳಭಾಗದಲ್ಲಿ ಮಡಚೋದ್ರಿಂದ ನಾನು 3ನೇ ನಾಟಿಗೆ ವೈರ್ನ ತೂರಿಸ್ಕೊತಾ ಇದ್ದೀನಿ. 2ನೇ ನಾಟಿಗೆ ತೂರಿಸ್ಕೊತಾ ಇಲ್ಲ, ಸೆಕೆಂಡ್ ನಾಟಿಗೆ ತೂರಿಸ್ಕೊತಾ ಇಲ್ಲ, 3ನೇ ನಾಟಿಗೆ ನಾನು ವೈರ್ನ ತೂರಿಸ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ನೀವೇನಾದರೂ ನಾನು ಒಂದು ಲೈನ್ ಒಳಭಾಗದಲ್ಲಿ ಮಡಚಲ್ಲ, ನಾನು ಹಾಗೆ ವೈರ್ನ ತೂರಿಸ್ಕೊತೀನಿ ಅನ್ನೋರು ಸೆಕೆಂಡ್ ನಾಟಿಂದ ನೀವು ವೈರ್ನ ತೂರಿಸ್ಕೋಬೇಕಾಗತ್ತೆ. ನಿಮಗೆ ಈ ವೈರು ಎಷ್ಟು ಲೆಂತಲ್ಲಿ ಮಿಕ್ಕಿರುತ್ತೆ ಅಷ್ಟು ಲೆಂತಲ್ಲಿ ನಿಮಗೆ ಸಾಧ್ಯವಾದಷ್ಟು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ನೀವು ಒಳಭಾಗಕ್ಕೆ ತೂರಿಸಿದ್ರೆ ಬ್ಯಾಸ್ಕೆಟು ಬಿಗಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಸೊ ಇಲ್ಲ ಅಷ್ಟೊಂದು ತೂರ್ಸೋಕ್ಕಾಗಲ್ಲ, ಉಲ್ಟಾ ಮಾಡೋಕ್ಕಾಗಲ್ಲ, ಇದು ಉಲ್ಟಾ ಮಾಡೋದಕ್ಕಾಗೋದಿಲ್ಲ, ಉಲ್ಟಾ ಮಾಡಿ ತೂರ್ಸೋಕ್ಕಾಗೋದಿಲ್ಲ, ನಾವು ಹೀಗೆ ತೂರಿಸ್ಕೋಬೇಕು. ಸೊ ನಾವು ಅಷ್ಟೊಂದು ನಾಟಿಗೆ ತೂರ್ಸೋಕ್ಕಾಗೋದಿಲ್ಲ ಅನ್ನೋರು ಒಂದು 7ರಿಂದ 8 ನಾಟ್ ಒಳಭಾಗಕ್ಕೆ ವೈರ್ನ ತೂರಿಸ್ಕೊಂಡ್ರೆ ಸಾಕು. ನೀವು ಎಷ್ಟು ವೈರ್ ಮಿಕ್ಕಿರುತ್ತೆ ಅಷ್ಟು ವೈರ್ನು ತೋರಿಸ್ಕೊಂಡ್ರೆ ನಿಮಗೆ ಬ್ಯಾಸ್ಕೆಟ್ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನಾಟ್ಸು. ಸೊ ಬ್ಯಾಸ್ಕೆಟ್ ಕೂಡ ಅಷ್ಟೇ ತುಂಬ ಬಿಗಿಯಾಗಿ ಬರುತ್ತೆ. ನೋಡಿ ಈ ರೀತಿ ಒಳಭಾಗಕ್ಕೆ ನಾವು ವೈರ್ನ ತೂರಿಸ್ಕೋಬೇಕು. ಈಗ ನೋಡಿದ್ರಲ್ಲ ಇದನ್ನು ಯಾವ ರೀತಿ ತೋರಿಸೋದಂತ. ಇವಾಗ ಇಲ್ಲೇನು ನಾವು ವೈರ್ ಬಿಟ್ಟಿದ್ದೀವಲ್ವ, ಇಷ್ಟು ವೈರನ್ನು ನಾನು ಇದೇ ರೀತಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು, ಈ ಮಿಲ್ಕ್ ವೈಟ್ ಕಲರ್ ಏನು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಇದು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಈ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೋಡಿ ನೀವು ಇಲ್ಲಿ ನೋಡ್ಬೋದು, ನಾನು ಎಲ್ಲ ವೈರ್ಗಳನ್ನೂ ಒಳಭಾಗದಲ್ಲಿ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗ್ ಆದಮೇಲೆ ಈ ರೀತಿ ಬರುತ್ತೆ. ಇದಕ್ಕಿನ್ನೂ ನಾನು ಹ್ಯಾಂಡಲ್ನ ಹಾಕ್ಕೊಂಡಿಲ್ಲ. ಸೊ ನೋಡಿ ಬ್ಯಾಸ್ಕೆಟ್ ಫಿನಿಶ್ ಆದಮೇಲೆ ಈ ರೀತಿ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಪಂಪ್ಕಿನ್ ಶೇಪು ನೀಟಾಗಿ ಕಾಣಿಸ್ತಾ ಇದೆ, ಮತ್ತು ಶಿವನ್ ಕಣ್ ನಾಟು ಅಷ್ಟೇ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಕ್ಲಿಯರಾಗಿ ನಮಗೆ ಪಂಪ್ಕಿನ್ ಶೇಪಲ್ಲಿ ಬಂದಿದ್ದ ಬ್ಯಾಸ್ಕೆಟ್ ಇದು. ಸೊ ನೀವಿಲ್ಲಿ ನೋಡ್ಬೋದು, ನೋಡಿ ಮಿಲ್ಕ್ ವೈಟ್ ಕಲರ್ ವೈರ್ನ ನಾವೇನು ತೊಗೊಂಡಿದ್ವಿ ಅಲ್ಲ, ಆ ವೈರ್ನ ನಾನು ಇಲ್ಲಿ ಒಳಭಾಗಕ್ಕೆ ಎಷ್ಟು ಲೆಂತಲ್ಲಿ, ಇಲ್ಲಿವರೆಗೂ ಲೆಂತಲ್ಲಿ ನಾನು ಒಳಭಾಗದಲ್ಲಿ ತೂರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನೋಡಿ ಸ್ಟಾರ್ಟಿಂಗ್ ಜಾಯಿನ್ ಮಾಡ್ಕೊಂಡಿದ್ವಲ್ವ, ಸ್ವಲ್ಪ ಒಳಭಾಗದಲ್ಲಿ ಮಡ್ಚ್ಕೊಂಡಿದ್ದೆ ನಾನು. ಸೊ ನಮಗೆ ಕೈಗೆ ಸಿಗಬಾರ್ದು ಅಂಥೇಳಿ ಒಳಭಾಗದಲ್ಲಿ ಮಡ್ಚ್ಕೊಂಡಿದ್ದೆ. ನೋಡಿ ಅದು ಈ ರೀತಿ ಕಾಣುತ್ತೆ. ಸೊ ನೋಡಿ ಈ ವೈರ್ಗಳನ್ನೆಲ್ಲ ನಾನು ಒಳಭಾಗದಲ್ಲಿ ತೂರಿಸ್ಕೊಂಡಿದ್ದೀನಿ, ತೂರಿಸ್ಕೊಂಡು ಈ ಲೆಂತ್ವರೆಗೂ ನಾನು ತೂರಿಸ್ಕೊಂಡಿದ್ದೀನಿ. ಸೊ ಸ್ಟಿಫಾಗಿ ಬರುತ್ತೆ ಬ್ಯಾಸ್ಕೆಟ್ ಅಂತ ಹೇಳ್ಬಿಟ್ಟು ನಾನು ಆ ಲೆಂತ್ವರೆಗೂ ತೂರಿಸ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ನೋಡಿ ಒಂದು ಲೈನು ನಾನು ಒಳಭಾಗದಲ್ಲಿ ಮಡಚಿದ್ದೀನಿ. ಈ ರೀತಿ ಒಂದು ಲೈನು ಮಡಚಿ ನೋಡಿ ಇಲ್ಲಿ ನೋಡ್ಬೋದು ನೀವು 1 2 3 4 5 6 ಲೈನ್ ಮಾತ್ರ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಯಾವ ರೀತಿ 6 ಲೈನ್ ಬಂದಿದೆ, ಇಲ್ಲೂ ಅದೇ ರೀತಿ 6 ಲೈನ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಒಂದು ಲೈನ್ನ ಎಕ್ಸ್ಟ್ರಾ ಒಂದು ಲೈನ್ ಹಾಕ್ಕೊಂಡಿದ್ನಲ್ಲ ಆ ಲೈನ್ನ ನಾನು ಒಳಭಾಗದಲ್ಲಿ ಮಡಚಿದ್ದೀನಿ. ನೋಡಿ ಈ ರೀತಿ ಬರುತ್ತೆ ಬ್ಯಾಸ್ಕೆಟು, ಪೈಪಿಂಗ್ ಕೊಟ್ಟಿರೋ ರೀತಿ ಕಾಣುತ್ತೆ. ಇಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ನಮಗೆ. ಸೊ ಹ್ಯಾಂಡಲ್ ಹಾಕ್ಕೊಂಡಾಗೂ ನಮ್ಗೆ ಇಲ್ಲಿ ತರಿ ಸಿಗೋದಿಲ್ಲ, ನಮಗಿಲ್ಲಿ ಕೈ ತರ್ಚೋದಿಲ್ಲ, ಆ ರೀತಿ ಕೂತ್ಕೊಳ್ಳುತ್ತೆ. ಸೊ ನೋಡಿ ಈ ರೀತಿ ಬಂದಿದೆ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ನೀವಿಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ಒಂದು ಲೈನ್ ನಿಮಗೆ ಮಿಲ್ಕ್ ವೈಟ್ ಕಲರು ವೈರ್ ಕಾಣಿಸ್ತಾ ಇದೆಲ್ಲ, ಇದೇನಕ್ಕೆ ಕಾಣಿಸ್ತಾ ಇದೆಯಪ್ಪ ಅಂತಂದರೆ ಇದನ್ನು ನಾವು ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀವಲ್ವ, ಆ ಲ್ಯಾಡರ್ ನಾಟ್ ಹಾಕ್ಕೊಂಡಿರೋ ಹತ್ರ ಈ ರೀತಿ ಬಂದಿದೆ. ಸೊ ಲ್ಯಾಡರ್ ನಾಟ್ ಯಾವ ಬ್ಯಾಸ್ಕೆಟಿಗೆ ನಾವು ಹಾಕೋತೀವಿ ಅದಕ್ಕೆಲ್ಲ ಈ ರೀತಿ ಬಂದೇ ಬರುತ್ತೆ. ಸೊ ನಾವಿಲ್ಲಿ ರನ್ನಿಂಗ್ ವೈರ್ನ ಮಿಲ್ಕ್ ವೈಟ್ ಕಲರ್ ವೈರ್ನಲ್ಲಿ ತೊಗೊಂಡಿರೋದ್ರಿಂದ ಇದು ಒಂದೇ ಕಲರಲ್ಲಿ ಬಂದಿದೆ. ಸೊ ಈ ಬ್ಯಾಸ್ಕೆಟಿಗೆ ನಾನು 3 ಕಲರ್ ಯೂಸ್ ಮಾಡಿದ್ದೀನಲ್ವಾ, ಬ್ಲೂ, ಆಯಿಲ್ ರೆಡ್ ಮತ್ತು ಮಿಲ್ಕ್ ವೈಟ್ ಕಲರ್, ಈ 3 ಕಲರ್ ಯೂಸ್ ಮಾಡಿರೋದ್ರಿಂದ ಹ್ಯಾಂಡಲಿಗೂ ನಾನು 3 ಕಲರ್ ಬರೋ ರೀತಿ ಹಾಕೋತೀನಿ. ಸೊ 3 ಕಲರ್ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇಲ್ಲ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂದರೆ ಇಲ್ಲಿ ನಾನು ಬ್ಲೂ ಕಲರು, ಮಿಲ್ಕ್ ವೈಟ್ ಕಲರು ಮತ್ತು ಆಯಿಲ್ ರೆಡ್ ಕಲರ್ ವೈರ್ನ ಯೂಸ್ ಮಾಡಿಕೊಂಡು ಬ್ಯಾಸ್ಕೆಟ್ ಹಾಕಿರೋವಂಥದ್ದು. ಸೊ ಹ್ಯಾಂಡಲಿಗೆ 2 ಕಲರ್ ಬಂದರೆ ಚೆನ್ನಾಗಿ ಕಾಣೋದಿಲ್ಲ, ಹಾಗಾಗಿ 3 ಕಲರ್ನ ಯೂಸ್ ಮಾಡಿಕೊಂಡು ನಾನು ಹ್ಯಾಂಡಲ್ನ ಹಾಕ್ಕೋತಾ ಇದ್ದೀನಿ. 3 ಕಲರ್ ಯೂಸ್ ಮಾಡಿಕೊಂಡು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕನ್ಬಿಟ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆವಾಗ ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. 3 ಕಲರ್ ಯಾರು ಹಾಕ್ತೀರಾ, 3 ಕಲರ್ ಹ್ಯಾಂಡಲ್ ಯಾರಿಗೆ ಬೇಕು ಅವ್ರು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇಲ್ಲ ನೀವು 2 ಕಲರ್ ಬೇಕಾದ್ರೆ ಹಾಕ್ಕೋಬೋದು, ಮಿಲ್ಕ್ ವೈಟು ಬ್ಲೂ ಕಾಂಬಿನೇಷನಲ್ಲಿ ಹಾಕ್ಕೋಬೋದು, ಇಲ್ಲ ಮಿಲ್ಕ್ ವೈಟು ಆಯಿಲ್ ರೆಡ್ ಕಾಂಬಿನೇಷನಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲ ಬ್ಲೂ ಮತ್ತು ಆಯಿಲ್ ರೆಡ್ ಕಾಂಬಿನೇಷನಲ್ಲಿ ಕೂಡ ನೀವು ಹಾಕ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಅದು, ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಹಾಕ್ಕೋಬೋದು. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ದೀನಿ ಹ್ಯಾಂಡಲ್ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು, ಇಲ್ಲಿ ನಾನು ತೋರಿಸ್ತಾ ಇಲ್ಲ. ಸೊ ವಿಡಿಯೋ ಎಂಡಿಂಗಲ್ಲಿ ನಾನು ತೋರಿಸ್ಕೊಡ್ತಾ ಇಲ್ಲ, ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ದೀನಿ ಹ್ಯಾಂಡಲ್ ಹಾಕಿದ್ಮೇಲೆ ಯಾವ ರೀತಿ ಕಾಣುತ್ತೆ ಬ್ಯಾಸ್ಕೆಟ್ ಅಂತ. ನೋಡಿ ಪಂಪ್ಕಿನ್ ಶೇಪು ನೀಟಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇಲ್ಲ, ಯಾಕೆಂದರೆ
ನಾನು ಇದಕ್ಕೆ ಸಪ್ರೇಟಾಗಿ ವಿಡಿಯೋ ಮಾಡಬೇಕು, ಹಾಗಾಗಿ ಹೆಣ್ಣಿಂಗಲ್ಲಿ ತೋರಿಸ್ತಾ ಇಲ್ಲ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ, ನೀವು ನೋಡ್ಬೋದು. ನಿಮಗೆ ಇನ್ ಕೇಸ್ 3 ವೈರು ಬೇಡ ಅನ್ನೋವಂಥವ್ರು 2 ವೈರ್ ನಾನು ಹೇಳಿದ್ನಲ್ಲ ಆ ರೀತಿ 2 ವೈರಲ್ಲಿ ಕೂಡ ಹಾಕ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಂಪ್ಕಿನ್ ಬ್ಯಾಸ್ಕೆಟ್ನ ಶಿವನ್ ಕಣ್ ನಾಟ್ ಯೂಸ್ ಮಾಡಿಕೊಂಡು ಪಂಪ್ಕಿನ್ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.